ನಮಸ್ಕಾರ. ಯುಗಾದಿ ಭವಿಷ್ಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಧನುಶ್ರೀ. ಸಮಸ್ತ ಗ್ಯಾರಂಟಿ ನ್ಯೂಸ್ ವೀಕ್ಷಕರಿಗೆ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಬೇವು ಬೆಲ್ಲ ತಿಂದು ಒಳ್ಳೆ ಮಾತಾಡಿ ಅಂತ ಹೇಳೋ ಹಬ್ಬ ಯುಗಾದಿ ಹಬ್ಬ. ಈಗ ನಾವು ಕ್ರೋಧಿ ನಾಮ ಸಂವತ್ಸರ ಕಳೆದು ವಿಶ್ವವಸು ನಾಮ ಸಂವತ್ಸರಕ್ಕೆ ಕಾಲಿಟ್ಟಿದ್ದೇವೆ. ಹಾಗಾಗಿ ಈ ಬಾರಿಯ ಯುಗಾದಿ ಹಬ್ಬದ ವಿಶೇಷತೆ ಏನಿದೆ, ಹಾಗೆ ದ್ವಾದಶ ರಾಶಿಗಳ ಫಲಾನುಫಲ ಹೇಗಿದೆ, ಇದೆಲ್ಲವನ್ನ ತಿಳಿಸಿಕೊಡೋಕೆ ಇವತ್ತು ನಮ್ಮ ಜೊತೆ ಇದ್ದಾರೆ ಖ್ಯಾತ ಜ್ಯೋತಿಷಿ ವಿದ್ವಾನ್ ಆಚಾರ್ಯ ತಾಮ್ರಪರ್ಣಿ ಗುರುಜಿಗಳು. ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ಗುರುಜಿ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯ ಗುರುಜಿ. ಕಲ್ಯಾಣಾದ್ಭುತ ಗಾತ್ರಾಯ ಕಾಮಿತಾರ್ಥಪ್ರದಾಯಿನೇ ಶ್ರೀಮತ್ ವೆಂಕಟನಾಥಾಯ ಶ್ರೀನಿವಾಸಾಯ ತೇ ನಮಃ. ಕರೋತು ಮಮ ಕಲ್ಯಾಣಂ ಹರಿ ಹಯಮುಖಾಭಿದಃ ಗುರುಶ್ಚ ಮಧ್ವನಾಮೇ ವರದೋಸ್ತು ನಿರಂತರಂ. ಸಮಸ್ತ ಗ್ಯಾರಂಟಿ ಟಿ ವಿ ವೀಕ್ಷಕರು ಹಾಗೂ ಕರ್ನಾಟಕದ ಎಲ್ಲ ವೀಕ್ಷಕರಿಗೂ ಈ ವಿಶ್ವವಸುನಾಮ ಸಂವತ್ಸರದ ಯುಗದ ಆದಿ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ಹೇಳ್ತಾ, ಈಗ ನಿಜವಾಗಲೂ ಹೊಸ ವರ್ಷ ಅಂತ ನಾವೇನು ಮಾತಾಡ್ತೀವಿ, ನಿಜವಾದ ಹೊಸ ವರ್ಷ ಈಗ. ನಾವು ಜನವರಿ 1ಕ್ಕೆ ವ್ಯಾವಹಾರಿಕವಾಗಿರ್ತೀವಿ. ಎಲ್ಲರಿಗೂ ವಿಶ್ವವಸುನಾಮ ಸಂವತ್ಸರ ಕಾರ್ತಿಕ ಮಾಸ ಅಂದರೆ ಯಾರಿಗೂ ಅರ್ಥ ಆಗಲ್ಲ. ಅದಕ್ಕೆ ನವಂಬರ್ ತಿಂಗಳು 23ನೇ ತಾರೀಕು ಹೀಗೆ ಹೇಳಿದ್ರೆ ಎಲ್ಲರಿಗೂ ಅರ್ಥವಾಗುತ್ತೆ. ಸೊ ವ್ಯವಹಾರಕ್ಕಾಗಿ ಇರುವಂಥದ್ದು ಪಾಶ್ಚಿಮಾತ್ಯದ ಜನವರಿ, ಫೆಬ್ರವರಿ, ಮಾರ್ಚ್, ಏಪ್ರಿಲ್, ಮೇ, ಜೂನ್, ಜುಲೈ, ಆಗಸ್ಟ್, ಸೆಪ್ಟೆಂಬರ್ ಇದ್ದಂಗೆ ಇದರಲ್ಲಿ ಚೈತ್ರ, ವಿಶಾಖ, ಆಷಾಢ, ಜ್ಯೇಷ್ಠ, ಶ್ರಾವಣ, ಭಾದ್ರಪದ ಹೀಗೆ ನಾವು ಎಲ್ಲವೂ ನಾಮ ಸಂವತ್ಸರಗಳ ತಗೊಂಡು ನಿಜವಾದ ವರ್ಷದ ಪ್ರಾರಂಭ. ಜೀವನದಲ್ಲಿ ಸಿಹಿ ಮತ್ತು ಕಹಿ ಎರಡನ್ನು, ಅದನ್ನೇ ಹೇಳೋದು, ಬೇವಿಗಿಂತ ಅತಿಯಾದ ಕಹಿ ಇನ್ನೊಂದಿಲ್ಲ, ಬೆಲ್ಲಕ್ಕಿಂತ ಅತಿಯಾದ ಸಿಹಿ ಇಲ್ಲ. ಜೀವನ ಅನ್ನೋದು ಅಷ್ಟು ಚೆಂದ ತಗೋಬೇಕು. ದುಃಖನೂ ಇರ್ತದೆ, ಸುಖನೂ ಇರ್ತದೆ. ಸುಖವಾಗಲಿ ಬಹು ದುಃಖವಾಗಿರಲಿ ಸಖನೇನಾಗಿರೋ ಪಾಂಡುರಂಗ ಅಂತ. ಏನು ಬೇಕಾದ್ರೂ ಆಗಿರಲಿ, ನನ್ನ ಸ್ನೇಹಿತನಾಗು ಪಾಂಡುರಂಗ ಅಂತ ಕೇಳುವುದಂತೆ. ಕೇಳಿದರೆ ಅವನು ಬಾ ಹತ್ರ ಬಾ ಅಂತ ಕೂರಿಸ್ಕೊಳ್ತಾನೆ. ಇದೇ ಜೀವನದ ಅರ್ಥವನ್ನು ಪ್ರಾರಂಭ ಮಾಡುವಂಥ ಈ ವಿಶ್ವವಸುನಾಮ ಸಂವತ್ಸರದ ಪ್ರಾರಂಭ. ನೀವು ಹೇಳ್ದಂಗೆ ಹೌದು, ಯುಗಾದಿ ಹಬ್ಬ ಹಿಂದೂಗಳಿಗೆ ಹೊಸ ವರ್ಷ, ಮೊದಲ ಹಬ್ಬ. ಹಾಗಾಗಿ ಈ ಬಾರಿಯ ಯುಗಾದಿ ಹಬ್ಬ ಅಂದರೆ ಕ್ರೋಧಿನಾಮ ಸಂವತ್ಸರ ಕಳೆದ ವಿಶ್ವವಸುನಾಮ ಸಂವತ್ಸರಕ್ಕೆ ಕಾಲಿಟ್ಟಿದ್ದೀವಿ. ಈ ಬಾರಿಯ ಯುಗಾದಿ ಹಬ್ಬದ ವಿಶೇಷತೆ ಏನಿದೆ, ಯಾವ ರೀತಿ ಪೂಜೆ ವಿಧಾನಗಳನ್ನು ಆಚರಣೆ ಮಾಡಬೇಕು, ಪಾಲಿಸಬೇಕು? ಈ ಸತಿ ಯಾರು ರಾಜ, ಯಾರು ಮಂತ್ರಿ, ಯಾರು ಸೇನಾಧಿಪತಿ, ಯಾರು ಅರ್ಘ್ಯಾಧಿಪತಿ, ಯಾರು ಮೇಘಾಧಿಪತಿ, ಯಾವ ವಾರ ಹುಟ್ಟುತ್ತೆ, ಈ 2025 ಅಂತ ಲೆಕ್ಕ ಹಾಕ್ಕೊಳ್ಳಿಕ್ಕೆ ಹೋದರೆ ಅನೇಕ ಬದಲಾವಣೆಗಳಿದೆ. 25 ಅಂತ ನಿಮಗೆಲ್ಲರಿಗೂ ಅರ್ಥವಾಗುವಂಗೆ ಹೇಳೋದಾದರೆ, ಈ ವರ್ಷ 29ನೇ ತಾರೀಕು ಮಾರ್ಚ್ 29ರಲ್ಲಿ ಕಳೆದು ಹೋಯಿತು. 29ನೇ ತಾರೀಕು 11 ಗಂಟೆ 6 ನಿಮಿಷಕ್ಕೆ ಶನಿ ಕುಂಭರಾಶಿಯಿಂದ ಮೀನರಾಶಿಗೆ ಪ್ರವೇಶ ಆಯಿತು. ಮೇ ತಿಂಗಳು 25ನೇ ತಾರೀಕು ಗುರುಗಳು ಋಷಭದಿಂದ ಮಿಥುನಕ್ಕೆ ಹೋಗ್ತಾರೆ. ಅದೇ ಮೇ ತಿಂಗಳಲ್ಲೇ 16ನೇ ತಾರೀಕು ರಾಹು ಕುಂಭಕ್ಕೆ ಬಂದು ಕೇತು ಸಿಂಹರಾಶಿಗೆ ಪ್ರವೇಶ. ಬಾಕಿ ಉಳಿದ ಗ್ರಹಗಳೆಲ್ಲ 15 ದಿವಸ 20 ದಿವಸದಲ್ಲಿ ಚೇಂಜಸ್ ಆಗ್ತಾನೇ ಇರ್ತವೆ. ಇದು ಮಾತ್ರ ಜಾಸ್ತಿ ಲಾಂಗ್ ಪೀರಿಯಡ್ಸ್. ಅದರಲ್ಲಿ ಎಲ್ಲಕ್ಕಿಂತ ಲಾಂಗ್ ಪೀರಿಯಡ್ಸ್ ಅಂದರೆ ಶನಿದೆ. 2.5 ವರ್ಷ, 30 ಇಯರ್ಸ್ ಒಂದು ರಾಶಿಯಿಂದ ಒಂದು ರಾಶಿಗೆ ಬರೋದು. ಇದು ಎಲ್ಲವೂ ಈ ವಿಶ್ವವಸುನಾಮ ಸಂವತ್ಸರದಲ್ಲಿ ನಡೆಯೋದಿದೆ. ಒಂದು ಮಾತ್ರ 1-2 ದಿನ ಹಿಂದೆ ಅಷ್ಟೇ, ಅದು ಅಮಾವಾಸ್ಯೆ ದಿವಸ 11 ಗಂಟೆ 6 ನಿಮಿಷ ಈಗ ಬರ್ತಾ ಇದೆಯಲ್ಲ ಯುಗಾದಿ ಹಬ್ಬ ಇವತ್ತು. ಆ 11 ಗಂಟೆ 6 ನಿಮಿಷಕ್ಕೆ ಬದಲಾವಣೆಗಳು ಸ್ಟಾರ್ಟ್ ಆಗಿ ಅದ್ಭುತವಾಗಿ ಪ್ರಾರಂಭ. 5 ರಾಶಿಗಳಿಗೆ ಸ್ಟಾಪ್. 5 ರಾಶಿಗಳಿಗೆ ಸ್ವಲ್ಪ ತೊಂದರೆ, ಅಂದರೆ ಸ್ವಲ್ಪ ಅಷ್ಟೊಂದು ಸರಿ ಇಲ್ಲ. 2 ರಾಶಿಗಳಿಗೆ 50-50. ಅದು ಯಾವುದು 12 ರಾಶಿ ಅನ್ನೋದನ್ನು ತಿಳ್ಕೊಳ್ಳೋಣ. ಈಗ ಸಂಪೂರ್ಣ ಮಾಹಿತಿ ಪಡೆಯೋದಾದರೆ ವಿಶ್ವವಸುನಾಮ ಸಂವತ್ಸರದ ರಾಜ ಯಾರು, ಮಂತ್ರಿ ಯಾರು, ಇದ್ರ ಬಗ್ಗೆ ತಿಳ್ಕೊಂಡ್ರೆ ನಮಗೆ ಅನುಕೂಲಗಳು ಆಗ್ತದೆ. ವಿಶ್ವವಸುನಾಮ ಸಂವತ್ಸರದ ರಾಜ ರವಿ. ಆ್ಯಕ್ಚುಲಿ ಹೇಳಬೇಕಾದ್ರೆ ರಾಜ ರವಿ ಆಗ್ತಾನೆ. ಮತ್ತು ಅದಾದ ಮೇಲೆ ಅದರಿಂದ ಏನು ಪ್ರಯೋಜನನೂ ಬೇಕಾದ್ರೆ ಒಟ್ಟಿಗೆ ಹೇಳೋಣ ಅಥವಾ ಇದರಲ್ಲೇ ಹೇಳುವ. ಅಂದರೆ ಧಾನ್ಯ, ಗಡ್ಡೆ ಗೆಣಸುಗಳು, ಹಣ್ಣುಗಳು ಇತ್ಯಾದಿಗಳು ಭಾಳ ಸುಂದರವಾಗಿ ಬೆಳೆಯುತ್ತೆ. ಸ್ವಲ್ಪ ಎಕ್ಸಸ್ ಆಫ್ ಹೀಟ್ ಇರುತ್ತೆ, ಬಾಕಿ ಅದರಂತೆ ಮಳೆ ಬೆಳೆಗಳು ಚೆನ್ನಾಗಿ ಆಗ್ತದೆ. ಮಂತ್ರಿನೂ ರವಿನೇ, ರಾಜನೂ ರವಿ. ಹೇಗೆ
ನಮ್ಮ ರಾಜಕೀಯದಲ್ಲಿ ಚೀಫ್ ಮಿನಿಸ್ಟ್ರು ಅವರೇ, ಫೈನಾನ್ಸ್ ಮಿನಿಸ್ಟ್ರು ಅವರೇ ಅನ್ನಂಗೆ ಒಂದು 5 ಇಂಪಾರ್ಟೆಂಟ್ ಪೋರ್ಟ್ಫೋಲಿಯೋಗಳನ್ನ ಚೀಫ್ ಮಿನಿಸ್ಟ್ರ್ ವಹಿಸ್ಕೋತಾರಲ್ಲ, ಹಾಗೆ ಈ ರವಿ ಏನಾಗ್ತದೆ ಅಂತಂದರೆ, ರವಿ ಇದಕ್ಕೇನು ಅಂತಂದರೆ ನೀರು, ಧಾನ್ಯ ಇತ್ಯಾದಿಗಳು ಕೊರತೆಗಳಿರೋದಿಲ್ಲ. ನೋಡಲಿಕ್ಕೆ ಭಯ, ಬಿಸಿಲು ಅಂತ ರವಿ ಅಂತ ಹೇಳ್ಬೋದು. ಆದರೆ ಏನೂ ಥರದ ತೊಂದರೆಗಳಾಗೋದಿಲ್ಲ. ಅವನು ಆ್ಯಕ್ಚುಲಿ ಮಂತ್ರಿನೂ ಅವನೇ, ಸೇನಾಧಿಪತಿಯೂ ಅವನೇ. ಡಿಫೆನ್ಸ್ ಏನಿದೆ ಅದರದ್ದು ಸೇನಾಧಿಪತಿಯೂ ಅವನೇ ಆಗಿರ್ತಾನೆ. ಪೂರ್ವ ಸಸ್ಯಾಧಿಪತಿ, ಈ ಸಸ್ಯಗಳಿಗೆಲ್ಲ ಅಧಿಪತಿ ನಿಮಗೆ ಬುಧ. ಬುಧನೇ ಆ್ಯಕ್ಚುಲಿ ಗ್ರೀನ್ ಏನಿದೆ ಆ ಗ್ರೀನರಿಗೆ ಕೊಡುವಂಥದ್ದೇ ಬುಧ. ಅವನೇ ಅದಕ್ಕೆ ಚೀಫ್ ಆಗಿರುವಾಗ ಎಲ್ಲ ಹಸಿರು ಸಂಬಂಧಪಟ್ಟ ಬೆಳೆಗಳೆಲ್ಲವೂ ಮತ್ತು ಅರಣ್ಯ ಪ್ರದೇಶಗಳು ಇದೆಲ್ಲವೂ ಚೆನ್ನಾಗಿ ಆಗ್ತದೆ. ಪೂರ್ವದಲ್ಲಿ ಸಸ್ಯಾಧಿಪತಿಗಳು ಬುಧನೇ ಆಗಿರುವ ಕಾರಣ ಅದರಲ್ಲೂ ಚೆನ್ನಾಗಿರ್ತದೆ. ಪ್ರಜೆಗಳು ಸುಖವಾಗಿರ್ತಾರೆ, ಏನು ಭಯ, ಯುದ್ಧ ಭೀತಿ ಇಲ್ಲ. ಅಪರ ಸಸ್ಯಾಧಿಪತಿಯೂ ರವಿನೇ. 4 ಪೋರ್ಟ್ಫೋಲಿಯೋ ಸಿಕ್ತು, ಈಗ ಆಲ್ರೆಡಿ ಸಿಕ್ತು. ಧಾನ್ಯಾಧಿಪತಿ ಮಂಗಳ, ಅರ್ಘ್ಯಾಧಿಪತಿ ರವಿ, ಮೇಘಾಧಿಪತಿ ರವಿನೇ. ಸೊ 90% ಆಫ್ ದ ಪೋರ್ಟ್ಫೋಲಿಯೋ ಏನೇನು ಯಾವುದಕ್ಕೆ ಕೊಡಬೇಕು ಅದನ್ನು ಪೂರ್ತಿ ರವಿನೇ ಇಟ್ಕೊಂಡಿದ್ದಾನೆ. ರವಿಯಿಂದಲೇ ಈ ಸತಿ ಎಂಟೈರ್ ಟೋಟಲ್. ಸೂರ್ಯ 8:45 ನಿಮಿಷ ಬೇಕು ನಮಗೆ ಸೂರ್ಯ ಹುಟ್ಟಿ. ಅರುಣ ಅನ್ನೋವನು ಫಸ್ಟ್ ಹುಟ್ಟುತ್ತಾನೆ, ಅವನ ಸಾರಥಿ. ಅವನು ಬಂದ ಮೇಲೆ ಕೆಂಪು ಕಾಣುತ್ತೆ. ನೀವು ಸೂರ್ಯನನ್ನು ನೋಡಿದಾಗ ಅರುಣ ಫಸ್ಟ್ ಬರ್ತಾನೆ ರಥದಲ್ಲಿ. ಅವನಿಗೆ ಕಾಲಿಲ್ಲಂತೆ, ರಥದ ಮೇಲೆ ಕೂತಿದ್ದಾನೆ. ಆಮೇಲೆ ಸೂರ್ಯ ಭಗವಂತ ನಾರಾಯಣನ ಸಮೇತವಾಗಿ ಇಡೀ ಜಗತ್ತಿಗೆ 8:45 ನಿಮಿಷಗಳ ಕಾಲ ಬೇಕು ಆ ಬಿಸಿಲು ಹುಟ್ಟಿದ ಮೇಲೆ ಬಂದು ಭೂಮಿಗೆ ತಲುಪಲಿಕ್ಕೆ. ಇದಕ್ಕೆ ಈಸ್ಟರ್ನ್ ಹೊರೈಸಾನ್ ಅಂತ ಕರಿತೀವಿ. ಒಂದು ಮಗು ಹುಟ್ಟಬೇಕಾದ್ರೆ ಈ ಸೂರ್ಯ ಹುಟ್ಟಿ ಆ ಬಿಸಿಲು ಎಷ್ಟೊತ್ತಿಗೆ ತಲುಪಿತು ಅದರ ಲಗ್ನವೇನು ಅಂತ ಹೇಳುವಂಥದ್ದು ಈ ರವಿಯಿಂದಲೇ ಅಂತ. ಸೂರ್ಯನ ಅವನ ಬೆಳಕಿಗೆ, ಅವನ ಒಂದು ಪ್ರಜ್ವಲತೆಗೆ ನಾವು ಮುಖ್ಯವಾಗಿ ಏನು ಮಾಡ್ತೀವಿ, ಗಾಯತ್ರಿ ಜಪವನ್ನು ಮಾಡ್ತಾರೆ. 60,000 ವಾಲ್ಮೀಕಿ ಅಂತ ಹೇಳುವಂಥ ಋಷಿಗಳು ಅವನಿಗಾಗಿ ಅರ್ಘ್ಯ ಕೊಡ್ತಾರೆ, ಅವನಿಗಾಗಿ ಗಾಯತ್ರಿ ಜಪ ಮಾಡ್ತಾರೆ. ಅವನ ಮತ್ತಷ್ಟು ಪ್ರಜ್ವಲತೆ ಜಾಸ್ತಿ ಆಗ್ತಾ ಹೋಗುತ್ತೆ. ಇದು ಸೂರ್ಯನ ಕುರಿತು ಇರುವಂಥ ಮಾಹಿತಿಗಳು. ಮತ್ತು ಆಯವ್ಯಯಗಳು ಎಲ್ಲರೂ ಕುತೂಹಲದಿಂದ ಕಾದಿರುವಂಥ ವಿಚಾರ. ನನಗೆ ಹೇಗಿದೆ, ನನ್ನ ರಾಶಿಗೆ ಹೇಗಿದೆ ಅಂದರೆ, ಈ ಪಂಚಾಂಗದ ಆಯವ್ಯಯಗಳು ಬೇರೆ, ರಾಶಿಗಳ 12 ರಾಶಿಗಳ ಫಲಾನುಫಲಗಳು ಬೇರೆ. ಇದು ಬೇರೆ 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 ಟೈಪ್ ಇರ್ತದೆ. ಈ ಟೈಪ್ನಲ್ಲಿ ರವಿ ರಾಜ ಆಗಿರುವಾಗ ರಾಷ್ಟ್ರದ ರಾಜಕೀಯ ಹೇಗಿರ್ತದೆ, ರಾಜ್ಯದ ರಾಜಕೀಯ ಹೇಗಿರ್ತದೆ, ಈ ಊರಿನ ರಾಜಕೀಯವು ಹೇಗಿರ್ತದೆ ಅನ್ನೋದು ಒಂದು ಕುತೂಹಲ. ಒಂದೊಂದೇ ಬಿಡಿಸಿ ಹೇಳ್ತಾ ಹೋಗೋಣ. ಆಯವ್ಯಯಗಳನ್ನು ನೋಡೋಣ. ಎಷ್ಟು ಆಯ ಮೀನ್ಸ್ ಸಂಪಾದನೆ, ವ್ಯಯ ಮೀನ್ಸ್ ಖರ್ಚು. ಈ ಖರ್ಚು ಎಷ್ಟು, ಬರೋದೆಷ್ಟು, ಹೋಗೋದೆಷ್ಟು ಅಂತ ಅನುಭವ ಪೂರ್ಣ ಮಾಹಿತಿ ಆಯವ್ಯಯಗಳ ಫಲ ನೋಡೋದಾದರೆ, ಮೇಷರಾಶಿಗೆ 14 ಆಯ, 11 ವ್ಯಯ. ಸೊ 3 ಉಳಿಯುತ್ತೆ ಅಂತಾಯಿತು. ಇದರ ಲೆಕ್ಕ. 14 ಆಯ, 11 ವ್ಯಯ. ಮತ್ತು ಇನ್ನು ವೃಷಭ ರಾಶಿಯವರಿಗೆ 8 ಆಯ, 8% ಆಯ ಇದ್ದರೆ, ಸಂಪಾದನೆ ಇದ್ದರೆ 5 ವ್ಯಯ ಆಗುತ್ತೆ, 3 ಉಳಿಯುತ್ತೆ. ಸೊ ಈ ರಾಶಿಗಳು 2 ಪ್ಲಸ್ ಪಾಯಿಂಟಲ್ಲೇ ಇದ್ದಾರೆ, ಮೈನಸ್ ಪಾಯಿಂಟ್ ಇಲ್ಲ. ಮತ್ತು ಮಿಥುನ ರಾಶಿಯವರಿಗೆ 14 ಆಯ, 2 ವ್ಯಯ. ಖರ್ಚೇ ಮಾಡೋದಿಲ್ಲ ಅಂತ ಲೆಕ್ಕನೂ ಏನೋ ಗೊತ್ತಿಲ್ಲ. 14 ಆಯ, 2 ವ್ಯಯ. ಮತ್ತು ಕರ್ಕಾಟಕ ರಾಶಿಯವರಿಗೆ 8 ಆಯ, 14 ವ್ಯಯ. ಸೊ ಆಲ್ಮೋಸ್ಟ್ 6% ಸಾಲ ಮಾಡಬೇಕಾಗ್ತದೆ. ಸೊ ಯು ಆರ್ ಇನ್ ಡೆಫಿಸಿಟ್ ಇನ್ನು ಮುಂದಕ್ಕೆ. ಯಾರಿಗೆ? ಕರ್ಕಾಟಕ ರಾಶಿಯವರಿಗೆ. ಸಿಂಹ ರಾಶಿಯವರಿಗೆ 10 ಆಯ, 11 ವ್ಯಯ ಹೀಗಿರ್ತದೆ. ಮತ್ತು ಇನ್ನು ಕನ್ಯಾ ರಾಶಿಯವರಿಗೆ ಅಷ್ಟೇ, ಬುಧನ ಸಂಬಂಧಪಟ್ಟದ್ದು ಅಂತ ಹೇಳಿದ್ವಿ. ಇದು ಕನ್ಯಾ ರಾಶಿಯವರು ಅಷ್ಟೇ, 14 ಆಯ, 2 ವ್ಯಯ. ಆಯು ವ್ಯಯಗಳ ಲಿಸ್ಟಲ್ಲಿ ಹೀಗಿದೆ. ಮತ್ತು ಅದಾದ ಮೇಲೆ ತುಲಾ ರಾಶಿಯವರಿಗೆ 8 ಆಯ, 5 ವ್ಯಯ, ಅವ್ರಿಗೂ ಕಡಿಮೆ ಇದೆ. ಮತ್ತು ವೃಶ್ಚಿಕ ರಾಶಿಯವರಿಗೆ 14 ಆಯ, 11 ವ್ಯಯ. ಇದು ಒಂದು ಭಾಳ ಇಂಪಾರ್ಟೆಂಟು. ಧನುಸ್ಸು ರಾಶಿಯವರಿಗೆ 11 ಆಯ, 2 ವ್ಯಯ. ಮತ್ತು ಮಕರ ರಾಶಿಯವರಿಗೆ 5 ಆಯ, 5 ವ್ಯಯ. ಸಮ 50% ಸಂಪಾದನೆ, 50% ಖರ್ಚು, 2 ಸಮ ಇದೆ. ಕೈ ಬಿಟ್ಟು ಹೋಗಬಾರ್ದು, ಅದೇ ಮುಖ್ಯ. ಮತ್ತು ಅದಾದಮೇಲೆ ಕುಂಭರಾಶಿಯವರಿಗೂ ಅಷ್ಟೇ 5 ಆಯ, 5 ವ್ಯಯ. ಮತ್ತು ಲಾಸ್ಟ್ ಆ್ಯಂಡ್ ಫೈನಲ್
ಮೀನರಾಶಿಯವರಿಗೆ 11 ಆಯ 12 ವ್ಯಯಗಳು ಇದೆ. ಇದೆಲ್ಲ ಆಯವ್ಯಯಗಳು ಏನಕ್ಕೆ ಅಂದರೆ ಟೋಟಲಿ ಈ ವಿಶ್ವವಸುನಾಮ ಸಂವತ್ಸರ. ಈ ವಿಶ್ವವಸುನಾಮ ಸಂವತ್ಸರ ಅಂತ ಯಾಕೆ ಹೆಸರು ಬಂತು? ಬೇರೆ ಬೇರೆ ನಿಮ್ಗೆ ಇಷ್ಟ ಬಂದಂಗೆ ಇಟ್ಕೋಬೋದಿತ್ತಲ್ಲ. ಅಂದರೆ 60 ಸಂವತ್ಸರಗಳು ರಾಜರುಗಳ ಹೆಸರು. ಕ್ರೋಧಿ ಅಂತ ಒಬ್ಬ ರಾಜ, ಅವನ ರಾಜ್ಯ ಈ 1 ವರ್ಷ ಇತ್ತು, ಅದು ಮುಗೀತು. ಕ್ರೋಧಿ ನಾಮ ಸಂವತ್ಸರ ಮುಗೀತು. ನಾಮ ಅಂದರೆ ಹೆಸರು. ಈಗ ವಿಶ್ವವಸು ನಾಮ ಸಂವತ್ಸರ ಪ್ರಾರಂಭ ಆಗುತ್ತೆ. 1 ವರ್ಷ 60 ರಾಜಗಳಲ್ಲಿ ಇದು ಒಂದು ವಿಶ್ವವಸು ನಾಮ ಸಂವತ್ಸರದ ಪ್ರಾರಂಭ, ಯುಗಾದಿಯ ಹಬ್ಬಕ್ಕೆ ಯಾರು ನಿಯಾಮಕರು? ವಿಶ್ವವಸು ಅನ್ನುವಂಥ ಹೆಸರುಳ್ಳಂಥ ರಾಜನ ಹೆಸರು ಇದಕ್ಕೆ. ಈ ಸತಿ ಗ್ರಹಣಗಳು ಈ ವರ್ಷ ಒಂದಿದೆ, ಅಂದರೆ ವಿಶ್ವವಸುನಾಮ ಸಂವತ್ಸರದಲ್ಲಿ ಒಂದು ಗ್ರಹಣ ಇದೆ. ಒಂದು ಗ್ರಹಣ ನೆಕ್ಸ್ಟ್ ಅದು ವಿಶ್ವವಸುನಾಮ ಸಂವತ್ಸರದಲ್ಲೇ ಒಂದು ಮಾರ್ಚಲ್ಲಿದೆ, ನೆಕ್ಸ್ಟ್ ಇಯರ್ ಮಾರ್ಚಲ್ಲಿ. ಈಗ 9ನೇ ತಿಂಗಳಲ್ಲಿ ಒಂದು ಗ್ರಹಣ ಇದೆ, ಒಂದು ಚಂದ್ರಗ್ರಹಣ ಇದೆ, ಒಂದು ಸೂರ್ಯಗ್ರಹಣ ಇದೆ. ಮತ್ತು ಈಗ ಎಷ್ಟೋ ಕಡೆ ಅಂದರೆ ಜಗತ್ತಿಗೆ ಲೆಕ್ಕ ಹಾಕ್ಕೊಳ್ಳಿಕ್ಕೆ ಹೋದರೆ ಈ ವರ್ಷ ಪ್ರಾರಂಭದಲ್ಲೇ ಅಮಾವಾಸ್ಯೆ ದಿವಸನೇ ಸೂರ್ಯಗ್ರಹಣ ಈ ವಿಶ್ವವಸುನಾಮ ಸಂವತ್ಸರದಲ್ಲಿ ಇದೆ. ನಮಗೆ ಕಾಣಲ್ಲ. ನಾವು ಏನು ಹೇಳ್ತೀವಿ ಅಂದರೆ ಜೋ ದಿಕ್ತಾ ಹೇ ಓ ಬಿಕ್ತಾ ಹೇ ಅಂತ. ಏನು ನಾವು ನೋಡ್ತೀವಿ ಅದು ನಮಗೆ ಕಾಣುತ್ತೆ. ಗ್ರಹಣದ ಆಚರಣೆ ನಮಗೇನೇನೂ ಇಲ್ಲ. ಆಚರಣೆ ಮೀನ್ಸ್ ಯಾವುದು ಕಾಣುತ್ತೆ, ಎಷ್ಟೊತ್ತಿಗೆ, ವೇದ ಪ್ರಾರಂಭ ಎಷ್ಟು, ಯಾವ ರಾಶಿಗೆ ಹೆಚ್ಚಿಗೆ ಇದೆ, ಯಾವ ರಾಶಿಗೆ ಮಧ್ಯದಲ್ಲಿದೆ, ಯಾವ ರಾಶಿಗೆ ತೊಂದರೆಗಳಿದೆ, ಅವರು ಮಾಡುವಂಥ ಜಪ ಕಾರ್ಯಕ್ರಮ ನಮಗೆ ಯಾವುದೂ ಕಾಣಲ್ಲ. ನಮಗೆ ಬೆಳಗಾಗೋಬಿಟ್ಟಿರುತ್ತೆ, ಅಂದರೆ ಕತ್ಲೆ ಆಗೋಬಿಟ್ಟಿರುತ್ತೆ. ಅಲ್ಲೆಲ್ಲೋ ಬೇರೆ ದೇಶದಲ್ಲಿ ಗ್ರಹಣ ಸಂಭವಿಸೋ ಸಾಧ್ಯತೆ ಈ ಜಗತ್ತಿಗೆ ಉಂಟು, ಭಾರತಕ್ಕಿಲ್ಲ. ಹಾಗಾದ್ರೆ ಈ ಗ್ರಹಣದಿಂದ ರಾಶಿಗಳ ಮೇಲೆ ರಾಶಿಗಳ ಪ್ರಭಾವಗಳ ಏನು ಇಲ್ವೇ ಇಲ್ಲ. ಪ್ರಭಾವ ಇದ್ರ ತಾನೇ ಬೀಳೋದು, ಪ್ರಭಾವವೇ ಇಲ್ಲ. ಪ್ರಭಾವ ಇಲ್ಲದಿದ್ದಾಗ ನೀವು ಅದರ ಆಚರಣೆ ಕ್ರಮ, ಗ್ರಹಣದ ಆಚರಣೆ, ಹೆಣ್ಣು ಮಕ್ಕಳು ಬಸರಿಯರು ಒಳಗಡೆ ಇರಬೇಕು, ಕಿರಣಗಳು ಮೈಮೇಲೆ ಬೀಳಬಾರ್ದು, ಮತ್ತು ಅದಾದಮೇಲೆ ಹೆಚ್ಚಿಗೆ ಓಡಾಡಬೇಡಿ, ಬರಿಗಣ್ಣಲ್ಲಿ ನೋಡಬೇಡಿ, ಈ ರಾಶಿಗೆ ಸರಿ ಇಲ್ಲ, ಈ ರಾಶಿಗೆ ಮಧ್ಯಮ, ಈ ರಾಶಿಗೆ ಅಧಮ, ಇವರು ಈ ನಕ್ಷತ್ರದ ಮೇಲೆ ಹಿಡಿಯುತ್ತೆ, ಇದು ಯಾವ ಟೆನ್ಷನ್ನು ಈ ವಿಶ್ವವಸುನಾಮ ಸಂವತ್ಸರದಲ್ಲಿ ಇಲ್ಲ. ನೆಮ್ಮದಿಯಾಗಿ ಹಬ್ಬದ ಆಚರಣೆ ಭಾಳ ಚಂದ ಮಾಡಬೇಕು. ಮಾಡುವಂಥ ಕ್ರಮ ಅಂದರೆ ಚಿಗುರು, ಬೇವಿನ ಸೊಪ್ಪು, ಮಾವಿನ ತೋರಣ, ಹಸಿರು. ಈ ಚಿಗುರು ಬರ್ತದೆ ಬೇವಿನ ಸೊಪ್ಪಿಂದ, ಬೇವಿಂದೇ ಮುಖ್ಯ. ಅದು ಏನತ್ತೆ ಅಂದರೆ ಕಾಯುತ್ತೆ ಅಂತ ನಮ್ಮ ಮನೆಯನ್ನು. ಅದೇ ಚಿಗುರಿನಲ್ಲಿಯೇ ಬೆಲ್ಲ, ನಿಂಬಕ ದಳ ಅಂತ ಹೆಸರು. ನಿಂಬಕ ದಳವನ್ನು ಬೆಲ್ಲ ಮತ್ತು ಬೇವಿನ ಚಿಗುರಿನ ಹಾಕಿ ಅದೆರಡನ್ನೂ ನೀರು ಹಾಕಿ ಮಿಶ್ರಣ ಮಾಡಿ ದೇವರಿಗೆ ಅರ್ಪಿಸಿ ನಂತರ ತಗೊಳ್ಳೋದು. ಇದು ಪಾಡ್ಯದ ಪೂಜೆ ಕ್ರಮ. ಅಮಾವಾಸ್ಯೆ ಮುಗೀತು, ಸಂವತ್ಸರ ಎಂಡ್, ಸ್ಟಾರ್ಟ್ ವಿತ್ ಪಾಡ್ಯ. ನಿಮ್ಮ ನಿಮ್ಮ ಮನೆಗಳಲ್ಲಿ ಏನೇನು ಪ್ರತಿಮೆಗಳಿದೆಯೋ ಯಾವುದೇ ಆಗಿರಲಿ, ನಮ್ಮನೇಲಿ ನಿಮ್ಮಷ್ಟು ದೊಡ್ಡದಿಲ್ಲ ಅದೆಲ್ಲ ನಾವೇನು ಹೇಳೋದಿಲ್ಲ, ನಿಮ್ಗೆ ಯಾವ್ಯಾವ ಪ್ರತಿಮೆಗಳಿದೆಯೋ ಆ ಪ್ರತಿಮೆಗಳನ್ನು ಅಭಿಷೇಕ ಪೂರ್ಣ. ಈ ಬಲಿ ಪಾಡ್ಯಮಿ ಅಂತೀವಿ, ದೀಪಾವಳಿ ಪಾಡ್ಯ ಅಂತ ಕರಿತೀವಿ. ದೀಪಾವಳಿಗೂ ಪಾಡ್ಯಮಿ, ಇದು ಪಾಡ್ಯಮಿ. ಇದರಲ್ಲಿ ಏನಂದರೆ ಬಲಿಚಕ್ರವರ್ತಿ, ಅಶ್ವತ್ಥಾಮೋ ಬಲಿರ್ವ್ಯಾಸೋ ಹನುಮಾಂಚ ವಿಭೀಷಣ ಕೃಪಾ ಪರಶುರಾಮಸ್ಯ ಸಪ್ತೈಷ ಚಿರಂಜೀವಿನಃ ಅಂತ 7 ಜನ ಇನ್ನೂ ಈ ಜಗತ್ತಿನಲ್ಲಿ ಅಡ್ಡಾಡ್ತಾ ಇದ್ದಾರೆ. ನಮ್ಮ ಕಣ್ಣಿಗೆ ಬೀಳುವಷ್ಟೆಲ್ಲ ಅವರ ಯೋಗಶಾಲಿಗಳು ಈಗಿದ್ದಾರೆ. ಸೊ ಈ ಬಲಿ ಬಂದು ದೇವರನ್ನು ದರ್ಶನ ಮಾಡ್ತಾನಂತೆ. ದೇವರ ದರ್ಶನ ಮಾಡೋದು ಮಾಡ್ಕೊಂಡು ಹೋಗು ಅಲ್ಲ, ಅದಕ್ಕೆ ಅವನು ಬಂದಾಗ ಹಾಲು, ಮೊಸರು, ತುಪ್ಪ, ಜೇನುತುಪ್ಪ, ಸಕ್ಕರೆ, ಹಣ್ಣುಗಳು, ಫಲಗಳು, ಗೋಡಂಬಿ, ದ್ರಾಕ್ಷಿ ಇತ್ಯಾದಿಗಳು ಎಲ್ಲ ಅಭಿಷೇಕ ಮಾಡಿ ನಂತರ ಶುದ್ಧ ಮಾಡಿ ವಿಷ್ಣು ಸಹಸ್ರನಾಮದಿಂದ ತುಳಸಿ ಅರ್ಚನೆ ಮಾಡಿ, ಆಭರಣಗಳು ಏನಾದ್ರು ನಿಮ್ಮಲ್ಲಿ ಇದ್ದರೆ ಭಗವಂತ ಕೊಟ್ಟಿದ್ರಲ್ಲಿ ಕೊಡು ಅಂತ ಕೇಳಲಿಕ್ಕಾದ್ರು ಆಭರಣಗಳೆಲ್ಲ ಹಾಕಿ, ಅಡುಗೆ ನೈವೇದ್ಯ, ಒಳ್ಳೆ ಹೋಳಿಗೆ ಅಡುಗೆ, ಅನ್ನ, ಪಾಯಸ, ಚಿತ್ರಾನ್ನ, ಕೋಸಂಬರಿ, ಪಲ್ಯ, ಹುಳಿ, ಸಾರು, ಏನು ಬೇಕಾದರೂ ನಮ್ಮ ಪದ್ಧತಿ ಪ್ರಕಾರ ಹುಳಿ, ಸಾರು ಎಲ್ಲ ಮಾಡಿ, ಒಳ್ಳೆ ಪಾಯಸವನ್ನು ಮಾಡಿ, ಹೋಳಿಗೆಯನ್ನು ಮಾಡಿ, ಅಂಬಡಿ ಅಂತಾರೆ, ಅದನ್ನೆಲ್ಲವನ್ನು ಮಾಡಿ ನೈವೇದ್ಯ ದೇವರಿಗೆ ಹರಿಗರ್ಪಿಸದೆ ಯಾವ ಕರ್ಮವೂ ಮಾಡಿದರೂ ಅದು ಹುರಿದು ಬಿತ್ತಿದೆ ಬೀಜ. ನಾವು ಏನೇ ತಿನ್ನಲಿ ಅವನಿಗೆ ನೈವೇದ್ಯ ಆಗಬೇಕು. ನೈವೇದ್ಯ ಆದಮೇಲೆ ಮಹಾಮಂಗಳಾರತಿಯನ್ನು ಮಾಡಿ ಎಲ್ಲರೂ ಒಡಗೂಡಿಕೊಂಡು ಒಟ್ಟಿಗೆ ಸೇರಿ ಕೂತು ನಾವು
ಹಬ್ಬವನ್ನು ಆಚರಿಸುವ ಕ್ರಮ. ಆದರೆ ಫಸ್ಟು ನಾವು ನಿಂಬಕ ದಳವನ್ನು ಪ್ರಾಶನ, ನಿಂಬಕ ದಳದ ಪ್ರಾಶನದ ಮಂತ್ರ ಇದೆ, ಅದನ್ನು ಹೇಳ್ಕೊಡ್ತೀನಿ. ಅದನ್ನು ಹೇಳಿಕೊಂಡು ಆ ಬೇವು ಬೆಲ್ಲದ ರಸ ಅದನ್ನು ತಗೊಂಡು ಆಮೇಲೆ ಸಂತೋಷದಿಂದ ಇರುವಂಥ ಹಬ್ಬ ಆಚರಿಸುವ ಹೊಸ ವರ್ಷದ ಕ್ರಮ. ಮತ್ತು ಪಂಚಾಂಗ ಶ್ರವಣ, ಪಂಚಾಂಗ ಶ್ರವಣ ಇವತ್ತಿನ ದಿವಸ ಮಾಡ್ತೀವಿ. ಪೂರ್ಣವಾಗಿ ಆಯವ್ಯಯಗಳು, ಕಂದಾಯ ಫಲ ಅಂತ ಕರಿತೀವಿ. ಮತ್ತು ನಕ್ಷತ್ರದಿಂದಲೂ ಫಲ ಉಂಟು, ಅದು ತುಂಬ ದೊಡ್ಡದು, ನಮಗೆ ಸಮಯ ಅಭಾವ. ನಕ್ಷತ್ರದಿಂದಲೂ ಫಲ ಉಂಟು. ಮತ್ತು ಯಾರು ರಾಜ ಯಾರು ಮಂತ್ರಿ, ಈಗ ನಾನು ಹೇಳಿದ್ದನ್ನು ಹೇಳಿದೆ. ಅದಾದಮೇಲೆ ಮಳೆ ಬೆಳೆ ಹೇಗಿದೆ, ಧಾನ್ಯಗಳ ಬೆಳವಣಿಗೆ ಹೇಗಿದೆ, ಈ ವರ್ಷ ಯುದ್ಧ ಭೀತಿ ಆ ಥರದ್ದು ಏನಾದ್ರು ಇದೆಯಾ ಅದನ್ನೆಲ್ಲ ನೋಡಬೇಕು. ಅದೆಲ್ಲ ನೋಡಿ ಆದಮೇಲೆ ಸಂಕ್ರಾಂತಿಯ ಫಲಗಳು ಹೇಗಿರ್ತದೆ, ನೆಕ್ಸ್ಟ್ ಮುಂದೆ ಬರುವ ಸಂಕ್ರಾಂತಿ ಹಬ್ಬದ ಫಲಗಳು ಹೇಗಿರ್ತದೆ, ಎಂಡ್ವರೆಗೂ ಈ ವಿಶ್ವಾಸನಾಮ ಸಂವತ್ಸರ ಮುಗಿದು ಇದೇ ಥರ ಮುಂದಿನ ವರ್ಷ ಬರ್ತದಲ್ಲ, ಅಲ್ಲಿಯವರೆಗೂ ನಾವು ಇದನ್ನು ಸ್ಪಷ್ಟವಾಗಿ ಗಮನಿಸಿ ಏನೇನು ಆಚರಣೆಗಳು, ಏಕಾದಶಿಯ ವ್ಯತ್ಯಾಸಗಳು, ಕೆಲವೊಂದು ಪ್ರಾಂತ್ಯದಲ್ಲಿ ಒಂದೊಂದು ಥರ ಇರುತ್ತೆ, ಅದ್ರ ಬಗ್ಗೆ ಎಲ್ಲ ಮಾಹಿತಿ. ಒಟ್ಟಲ್ಲಿ ಚೈತ್ರ, ವೈಶಾಖ, ಜ್ಯೇಷ್ಠ, ಆಷಾಢ, ಶ್ರಾವಣ, ಭಾದ್ರಪದ, ಅದಾದಮೇಲೆ ಆಶ್ವಿಜ, ಕಾರ್ತಿಕ, ಮಾಘ, ಪಾಲ್ಗುಣ ಮಾಸವರೆಗೂ, ನೆಕ್ಸ್ಟ್ ಪಾಲ್ಗುಣ ಮಾಸದ 12 ಮಾಸದವರೆಗೂ ಆಯಾ ವರ್ಷದ ಆಚರಣೆ. ದೀಪಾವಳಿ ಯಾವಾಗ ಬರುತ್ತೆ ಮತ್ತು ಸಂಕ್ರಾಂತಿ ಯಾವಾಗ ಬರುತ್ತೆ, ಎಲ್ಲ ಮಾಹಿತಿಗಳನ್ನು ಸ್ಪಷ್ಟವಾಗಿ ಕಲೆ ಹಾಕುವಂಥ ಒಂದು ಅದ್ಭುತವಾದಂಥ ಬ್ಯೂಟಿಫುಲ್ ಆಗಿರುವಂಥ ಈ ವಿಶ್ವಾಸನಾಮ ಸಂವತ್ಸರ. ಹೆಚ್ಚಿಗೆ ಟೆನ್ಷನ್ ಯಾರೂ ತಗೊಳ್ಳೋಂಗಿಲ್ಲ. ರಾಜ್ಯಕ್ಕೀಯ ಮತ್ತು ರಾಷ್ಟ್ರಕ್ಕೆ ಇದೆ. ಮತ್ತೊಮ್ಮೆ ತಿಳಿಸೋಣ. ಗುರುಜಿ, ವಿಶ್ವಾವಸು ನಾಮ ಸಂವತ್ಸರದ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಇದ್ರಿ. ಇನ್ನಷ್ಟು ಈ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡೋದಾದರೆ ಇದು ಶುರು ಆಗಿದ್ದು ಹೇಗೆ, ಇದ್ರ ಯುಗದ ಬಗ್ಗೆ ತಿಳಿಸಿಕೊಡೋದಾದರೆ? ಇದೊಂದು ಅದ್ಭುತವಾದಂಥ ವಿಚಾರ, ತಿಳ್ಕೊಬೇಕು ನಾವು, ಇದನ್ನೇ ಮುಖ್ಯ. ಪ್ರತಿ ವರ್ಷ ನಮ್ಮ ರಾಶಿಗೆ ಹೇಗಿದೆ ಅದು ಎಲ್ಲರಿಗೂ ತಿಳಿಯುವಂಥ ವಿಚಾರ. ಇದು ಒಟ್ಟು ಈ ಯುಗಗಳಿಗೆ ಅಂದರೆ ಈ ಭೂಲೋಕಕ್ಕೆ ಎಷ್ಟು ವರ್ಷಗಳು, ಅದರಲ್ಲಿ ಬ್ರಹ್ಮದೇವರ ಆಯಸ್ಸು ಎಷ್ಟು ವರ್ಷ ಅವರಿಗೆ ಗತಿಸಿದೆ, ಹೀಗೆಲ್ಲ ಕೆಲವು ಮಾಹಿತಿಗಳು ತುಂಬ ಇದೆ. ಇಂಟ್ರೆಸ್ಟಿಂಗ್ ವಿಚಾರ, ತಿಳ್ಕೊಳ್ಳಿ ವೀಕ್ಷಕರೇ. ಈಗ ಇದು ಯುಗಗಳು 43,20,000 ವರ್ಷಗಳು ಟೋಟಲ್. ಯಾವುದು? ಕೃತ, ತ್ರೇತ, ದ್ವಾಪರ ಯುಗ ಮತ್ತು ಕಲಿಯುಗ. ಇದು ಎಷ್ಟು ಯುಗಗಳು ಕಳೆದಿದೆ, ಎಷ್ಟು ದಿನಗಳು ಆಗುತ್ತೆ ಬ್ರಹ್ಮದೇವರಿಗೆ ಅನ್ನೋದೊಂದು ಕೆಲವು ಮಾಹಿತಿ ಇದೆ. ಇದ್ರ ಒಂದೊಂದೇ ಹೇಳ್ತಾ ಹೋಗ್ತೀನಿ. 17,28,000 ವರ್ಷಗಳು ಯಾವುದಕ್ಕೆ? ಕೃತಿಯುಗಕ್ಕೆ. ನರಸಿಂಹದೇವರು ಅವತಾರ ಮಾಡಿದ್ರಲ್ಲ ಆ ಯುಗ. ಶುಕ್ಲವರ್ಣ, ವೈಟ್ ಕಲರ್ ಬಣ್ಣ, ಭಗವಂತ 4 ಪಾದದ ಧರ್ಮ, ಅಸ್ಥಿಗತ ಪ್ರಾಣ ನಮ್ದು ಬರುತ್ತೆ ಮುಂದೆ. ಅಸ್ಥಿ ಅಂದರೆ ಎಲುಬು, ಅದರಲ್ಲೇ ಜೀವ ಇದ್ದಿತ್ತು. ಅಸ್ಥಿಗತ ಪ್ರಾಣ, ಸತ್ಯವಾದಿ ಜನರು, ಒಂದು ಸುಳ್ಳು ಹೇಳ್ತಿರಲಿಲ್ಲ. ಮತ್ತು ಮನುಷ್ಯನ ಎತ್ತರ 28 ಹಸ್ತಗಳು ಅಂತ, ಹಸ್ತಗಳ ಲೆಕ್ಕದಲ್ಲಿ 28 ಹಸ್ತಗಳು. ಮನುಷ್ಯರ ಆಯುರ್ಮಾನ 1,00,000 ವರ್ಷ ಬದುಕ್ತಿದ್ರು ಕೃತಯುಗದಲ್ಲಿ. 1,00,000. ಈಗ ನಮಗೆ ಈ ಕೊನೆಗೆ ಹೇಳ್ತೀನಿ ನಮ್ಮ ಕಲಿಯುಗ ಬಂದರೆ ಏನಾಗ್ತದೆ ಅಂತ. 1,00,000 ವರ್ಷಗಳು, 7 ಬಾರಿ ಧಾನ್ಯೋತ್ಪತ್ತಿ. ನಮ್ಮ ಇನ್ನು ಕಲಿಯುಗದ ಕಂಪೇರ್ ಮಾಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ 7 ಬಾರಿ ಧಾನ್ಯೋತ್ಪತ್ತಿ ಯಾಕೆ ಅಂತ. 7 ಬಾರಿ ಧಾನ್ಯೋತ್ಪತ್ತಿ. ಸುವರ್ಣಮಯ ಪಾತ್ರೆಗಳು, ಬರೀ ಬಂಗಾರದೇ ಪಾತ್ರೆಗಳು ಇಲ್ಲವೇ ಇಲ್ಲ, ಬೇರೆ ಯಾವುದೂ ಇಲ್ಲವೇ ಇಲ್ಲ, ಎಲ್ಲವೂ ಬಂಗಾರದ ಪಾತ್ರೆಗಳು ಇರ್ತಿದ್ದು. ರತ್ನಮಯ ವ್ಯಾಪಾರ. ಒಟ್ಟು 20 ಪುಣ್ಯ ಮನುಷ್ಯ ಮಾಡ್ತಿದ್ದಿದ್ದು, 0 ಪಾಪ. ಎಷ್ಟು ಚೆಂದ ಇದೆ ನೋಡಿ. ಮತ್ತು ಅದಾದ ಮೇಲೆ ತ್ರೇತಾಯುಗ 12,96,000 ವರ್ಷಗಳು ಟೋಟಲ್. ಯಾವುದು? ಶ್ರೀರಾಮಚಂದ್ರ ಹುಟ್ಟಿದಂಥ ಈ ತ್ರೇತಾಯುಗದಲ್ಲಿ 12 ವರ್ಷದ ತ್ರೇತಾಯುಗದ ರಕ್ತವರ್ಣ ಭಗವಂತ 3 ಪಾದ, ಪೂರ್ವಪಾದದ ಧರ್ಮ, ಮಾಂಸಗತ ಪ್ರಾಣ. ನಿನ್ನ ಜೀವ ಎಲ್ಲಿದೆ ಅಂದರೆ ಮಾಂಸದಲ್ಲಿ. ಆ ಕಾಲದಲ್ಲಿ ರಾಮದೇವರು ತಿಂತಿದ್ರು ಅಲ್ಲ, ಮಾಂಸಗತ ಪ್ರಾಣ ರಾಮದೇವರು ತಿಂತಿರಲಿಲ್ಲ. ಮಾಂಸಗತ ಪ್ರಾಣ. ಮನುಷ್ಯನ ಎತ್ತರ 14 ಹಸ್ತಗಳು. ಇಲ್ಲಿ 28 ಇತ್ತು, ಈಗ 14ಕ್ಕೆ ಬಂತು. ಮನುಷ್ಯನ ಆಯುರ್ಮಾನ 10,000 ವರ್ಷಗಳು.
ರಾಮಚಂದ್ರ 11,000 ವರ್ಷ ಈ ಭೂಮಿಯಲ್ಲಿದ್ದ ಅಯೋಧ್ಯೆಯಲ್ಲಿ. ಆಮೇಲೆ ಅವನು ಹೊರಟಿದ್ದು 11,000 ಇಯರ್ಸ್. ಅದರಲ್ಲಿ ಆಯುಷ್ಯ ಎಷ್ಟು ದೀರ್ಘಾಯುಷ್ಯ ರಾಮದೇವರಿಗೆ 10,000 ವರ್ಷಗಳು ಇದ್ದಂಥದ್ದು. ಆಮೇಲೆ 5 ಬಾರಿ ಧಾನ್ಯೋತ್ಪತ್ತಿ, 5 ಸಲ ಬೆಳವಣಿಗೆ, ಭತ್ತ ಹಾಕಲಿ ಜೋಳ ಹಾಕಲಿ 5 ಬಾರಿ ಬೆಳೀತಿತ್ತು. ಮತ್ತು ಬೆಳ್ಳಿ ಪಾತ್ರೆಗಳು, ಸುವರ್ಣಮಯ ಪಾತ್ರೆ ಎಲ್ಲ, ಸುವರ್ಣಮಯ ಪಾತ್ರೆ ಅಂದರೆ ಬೆಳ್ಳಿ ಪಾತ್ರೆಗಳು. ಪುಣ್ಯ 15, ಪಾಪ 5 ಮಾಡ್ತಿದ್ರು. ತ್ರೇತಾಯುಗದಲ್ಲಿ ಪಾಪ ಇದ್ದಾರಲ್ಲ, ರಾವಣ ಕುಂಭಕರ್ಣ ಅಂತ ಮಹಾನುಭಾವರು ಹುಟ್ಟಿದ್ರಲ್ಲ, 15 ಆ್ಯಕ್ಚುಲಿ 15 ಪುಣ್ಯ 5 ಪಾಪ. ಇದು ತ್ರೇತಾಯುಗದ ಲಕ್ಷಣಗಳು. ಇನ್ನು ದ್ವಾಪರ ಯುಗ, ನಮ್ಮ ಶ್ರೀಕೃಷ್ಣ ಪರಮಾತ್ಮ ಹುಟ್ಟಿದಂಥ ವರ್ಷಗಳು. ಪೀತಾಂಬರ ವರ್ಣ ಭಗವಂತ, ಪೀತಾಂಬರ ಅಂದರೆ ಕೆಂಪು ಬಟ್ಟೆಯ ಭಗವಂತ. 2 ಪಾದಗಳು ಧರ್ಮ, ರಕ್ತಗತ ಪ್ರಾಣ, ರಕ್ತಗತ ಪ್ರಾಣ ಆಗಿತ್ತು. ಮನುಷ್ಯನ ಎತ್ತರ 7 ಹಸ್ತಗಳು. ಮನುಷ್ಯರ ಆಯುರ್ಮಾನ 1,000 ವರ್ಷ. ಮನುಷ್ಯನ ಆಯುಸ್ಸು ಎಷ್ಟಿರ್ತಿತ್ತು? 1,000 ವರ್ಷ. ಮತ್ತು 3 ಬಾರಿ ಧಾನ್ಯೋತ್ಪತ್ತಿ, ತಾಮ್ರದ ಪಾತ್ರಗಳು, ರಜತಮಯ ಬೆಳ್ಳಿದೆ ವ್ಯಾಪಾರ, ಮತ್ತು 10 ಪಾಪ 10 ಪುಣ್ಯ ಈಕ್ವಲ್ ಸಮ ಬಂದ್ವಿ. ನಮ್ಮ ಕಲಿಯುಗ ಅಂದರೆ ಏನು ತಿಳ್ಕೊಂಡಿದ್ದೀರಿ, ನಾವು ಯಾರು ಕಡಿಮೆ ಅಂತ ಹೇಳಿದ್ವಿ. ಅದರಲ್ಲಿ ಈಗ ಗತಿಸಿದ ವರ್ಷ ಎಷ್ಟು ನೀವು ತಿಳ್ಕೊಂಡ್ರೆ ಇನ್ನು ಬಾಕಿ ಉಳಿದಿದ್ದು ಇನ್ನೇನೇನು ಆಗುತ್ತೆ ಅನ್ನೋದನ್ನು ಇಲ್ಲಿ ಸ್ಪಷ್ಟ ಮಾಹಿತಿಗಳು. 4,32,000 ವರ್ಷಗಳು ಕಲಿಯುಗ ಆಯಿತಾ. ಅದರಲ್ಲಿ ಕೃಷ್ಣವರ್ಣ ಕಪ್ಪು ವರ್ಣ ಭಗವಂತ, ಒಂದೇ ಪಾದ ಧರ್ಮ, ಅನ್ನಗತ ಪ್ರಾಣ. ಇಲ್ಲೆಲ್ಲ ಮಾಂಸಗತ, ರಕ್ತಗತ, ಅಸ್ಥಿಗತ ಬಂತು. ಆದರೆ ಇದರಲ್ಲಿ ಅನ್ನದೇ ಜೀವ, ಅನ್ನ ಸಿಕ್ಕರೆ ಸಾಕಪ್ಪ, ಅದಕ್ಕೆ ಅನ್ನಗತ ಪ್ರಾಣ. ಮನುಷ್ಯನ ಎತ್ತರ 3.5 ಹಸ್ತಗಳು. ಮನುಷ್ಯರ ಆಯುರ್ಮಾನ 120 ವರ್ಷಗಳು. ಎಲ್ಲಿಂದ ಎಲ್ಲಿಗೆ ಇಳಿದ್ವಿ ನೋಡಿ, 120 ವರ್ಷಗಳು. ಅಸತ್ಯವಾದಿ, ಬರೀ ಸುಳ್ಳೆ ಹೇಳುವಂಥವನು. ಮತ್ತು 2 ಬಾರಿ ಧಾನ್ಯೋತ್ಪತ್ತಿ ಆಗೋದೇ ಕಷ್ಟ, ಆದರೂ ಆಗ್ತಾಯಿದೆ. ಮತ್ತು ಬರೀ ಮಣ್ಣಿಂದೇ ಪಾತ್ರೆ, ತಾಮ್ರ ಹೋಯಿತು, ಬೆಳ್ಳಿ ಹೋಯಿತು, ಬಂಗಾರ ಹೋಯಿತು, ಮಣ್ಣಿನ ಮಡಿಕೆ ಅದೇ ನಮಗೆ ದೊಡ್ಡ ಪಾತ್ರೆ, ಮಣ್ಣಿನ ಪಾತ್ರೆಗಳು. ಮತ್ತು 5 ಪಾಪ ಪುಣ್ಯ, 15 ಪಾಪ. ಎಷ್ಟು 3% ಆಫ್ ಪುಣ್ಯದ ಕಳ್ಕೊಂಡು ತಿರ್ಗಾ ನಾವು ಏಸುಕಾಯಂಗಳ ಕಳೆದು 84 ಲಕ್ಷ ಜೀವರಾಶಿಗಳನ್ನೆಲ್ಲ ದಾಟಿ ಬಂದಂಥ ಈ ಶರೀರ ತಾನಲ್ಲ, ತನ್ನದಲ್ಲ, ಮುಂದೆ ಬಾಹುದಲ್ಲ, ಆಸೆ ಸ್ಥಿರವಲ್ಲ, ದಾಸನಾಗು ವಿಶೇಷನಾಗು, 84 ಲಕ್ಷ ಶರೀರಗಳನ್ನೆಲ್ಲ ದಾಟಿಕೊಂಡು ಬಂದಿದ್ದೀವಿ. ಬರೀ 84 ಅಲ್ಲ, ಅದರಲ್ಲಿ ಡಿಫ್ರೆಂಟ್. ಅದರಲ್ಲಿ ಒಂದು ಜೀವ ಇದು. ಕಡೆಗೆ ನಮಗೊಂದು ಜೀವ ಜನ್ಮ ಕೊಟ್ಟಿದ್ದಾನೆ. ಸಾಧನ ಶರೀರವಿದು ನೀ ದಯದಿ ಕೊಟ್ಟದ್ದೋ, ಸಾಧಾರಣವಲ್ಲವೋ ಸಾಧುಪ್ರೇಯನ ಅಂತ. ಅದನ್ನೆಲ್ಲ ಮತ್ತೆ ತಿರ್ಗಾ ಇನ್ನೆಲ್ಲಿಗೆ ಹೋಗ್ತೀವೋ ಏನು ಮಾಡ್ತೀವೋ ನಮ್ಗೆ ಗೊತ್ತಿಲ್ಲ. ಇದನ್ನು ಸತ್ಯವಾಗಲೂ ಒಳಗಡೆ ರಹಸ್ಯವಾಗಿ ಇಟ್ಟಿರುವಂಥ ಈ ವಿಚಾರಗಳು. ಅದಕ್ಕೆ ಕಲಿಯುಗ. ಇಂಥ ಮಹಾಯುಗಗಳು 50 ಕಳೆದಿದೆ ಅಷ್ಟೇ. ಅದು 100 ಕಳೆದ್ರೆ ಬ್ರಹ್ಮದೇವರಿಗೆ 1 ದಿನದ ಲೆಕ್ಕ, ಒಂದೇ ದಿನ ಅಂತ 100 ವರ್ಷ ಆಯುಸ್ಸು ಬ್ರಹ್ಮದೇವರಿಗೆ. 50 ಇಯರ್ಸ್ ಆಗಿದೆ ಈಗ ಇಂಥ ಯುಗಗಳು. ಅಂದರೆ ಈಗ ನಾವು ಕೇಳ್ತೀವಲ್ಲ ರಾಮಾಯಣ ಮಹಾಭಾರತ, ಎಷ್ಟು ಸಲ ಆಗಿದೆಯೋ ಹಾಗೆ ಆಗ್ತಾ ಇರುತ್ತೆ. ನಮಗೆ ಸಿಕ್ಕಿದ್ದು ಈಗ ಮೊನ್ನೆ 10,000 ವರ್ಷದ ಹಿಂದೆ, 5,000 ವರ್ಷದ ಹಿಂದೆ. ಅದಲ್ಲ, ಆ ಥರದ್ದು ಎಷ್ಟೋ ಆಗಿದೆ. ಅದರಲ್ಲಿ ಆ ಥರ ಬ್ರಹ್ಮದೇವರಿಗೆ ಆಯಸ್ಸು 76 ಸಂವತ್ಸರಗಳ ಕಳೆದಿದ್ದು 50 ವರ್ಷಗಳ ಆಯಸ್ಸನ್ನು ಬ್ರಹ್ಮದೇವರು ಪಡೆದಿದ್ದಾರೆ. ಇಷ್ಟ ಇದರ ಮಾಹಿತಿ. ಇದನ್ನು ಸಂಪೂರ್ಣವಾಗಿ ತಿಳ್ಕೊಂಡ್ರೆ ಈ ದಿನಗಳಲ್ಲಿ ಸ್ವಯಂಭೂ ನಾಮ ಸಂವತ್ಸರ, ಇದು ಮನ್ವಂತರ, ಈ ಮನ್ವಂತರ ಸ್ವಯಂಭೂವು ಮತ್ತು ಸ್ವರಜಿತ, ಉತ್ತಮ, ತಾಪಸ ಮತ್ತು ರೇವತ, ಚಕ್ಷುಸು ಎಂದು ಹೇಳಿ ಮನ್ವಂತರಗಳು ಕಳೆದಿದೆ. ಈಗ 7ನೇದು ವೈವಸ್ವತ ನಾಮ ಸಂವತ್ಸರ ಸ್ಟಾರ್ಟ್ ಆಗಿದೆ. ಇಂಥದ್ದು ಹೆಸರುಗಳು 100 ಬರಬೇಕು. 100 ಬಂದರೆ 1 ದಿನ ಬ್ರಹ್ಮದೇವರಿಗೆ. ಇದೇ ಮೋಸ್ಟ್ ಇಂಪಾರ್ಟೆಂಟ್ ರಹಸ್ಯ. ಈ ವಿಶ್ವವಸು ನಾಮ ಸಂವತ್ಸರದಲ್ಲಿ ಪ್ರತಿ ವರ್ಷ ನೋಡ್ತೀವಿ. ನೋಡ್ತೀವಿ. ಪುರಾಣ ಹೇಳಲಿಕ್ಕೆ, ಬದನೆಕಾಯಿ ತಿನ್ನಲಿಕ್ಕೆ ಅಂತ ನಮ್ಮಷ್ಟಕ್ಕೆ ನಾವು
ಆರಾಮಾಗಿ ಇದು ಬಿಡ್ತಾರೆ. ಆದರೆ ಯುಗಗಳ ಬಗ್ಗೆ ಕೇಳಿದ್ದೀವಿ ನಾವು, ಬಟ್ ಇಷ್ಟು ವಿವರವಾಗಿ ಯಾವ್ದ್ಯಾವ್ದು ಕಾಲದಲ್ಲಿ ಹೇಗಿತ್ತು ಪಾಪ ಪುಣ್ಯ ಅದೆಲ್ಲ ತುಂಬ ವಿವರವಾಗಿ ತುಂಬ ಸಂಪೂರ್ಣ ಮಾಹಿತಿ ಕೊಡ್ತೀವಿ. ಈಗ ನಾವು ಎಲ್ಲರೂ ಕುತೂಹಲಕಾರಿಯಾದಂಥ ಮಾಹಿತಿ 12 ರಾಶಿಗಳ ಫಲಾನುಫಲ ಈ 12 ತಿಂಗಳಲ್ಲಿ ಹೇಗಿದೆ ಸ್ವಾಮಿ ನಮ್ಮ ಬಗ್ಗೆ ಹೇಳ್ಬಿಡಿ, ಚೆನ್ನಾಗಿದೆ ಅಂತ ಪಂಚಾಂಗ ಬರಲಿಕ್ಕೆ ಮುಂಚೆನೇ ಪಂಚಾಂಗ ಕೂತ್ಕೊಂಡು ಓಪನ್ ಮಾಡುವಂಥ ಜನ ಆದರೂ ಪರವಾಗಿಲ್ಲ, ಒಬ್ಬರು ಮುಖಾಂತರ ಹೇಳೋದು. ಶ್ರವಣಂ ಕೀರ್ತನಂ ದಾಸ್ಯಂ ಪಾದಸೇವನಂ ಸಖ್ಯಂ ಆತ್ಮನಿವೇದನಂ ಅಂತ ನವವಿಧ ಭಕ್ತಿ ಇದೆ. ಒಬ್ರು ಹೇಳಿ ಕೇಳಿದ್ರೆ ಅದರಲ್ಲಿ ಒಂದು ಸ್ವಾರಸ್ಯ ಇರ್ತದೆ. ಗುರುಜಿ, ಎಲ್ಲರೂ ತುಂಬಾ ಕುತೂಹಲದಿಂದ ಕಾಯ್ತಿರೋ 12 ರಾಶಿಗಳ ಫಲಾನುಫಲ ಈ ವರ್ಷ 12 ರಾಶಿಗಳಿಗೆ ಏನೆಲ್ಲ ಫಲಾನುಫಲ ಇದೆ, ಯಾವ ರಾಶಿಯವರಿಗೆ ಅದೃಷ್ಟ ಸಂಕಷ್ಟ ಈ ರೀತಿ ಇದೆ ಅನ್ನೋಕೆ ತುಂಬಾ ಕುತೂಹಲದಿಂದ ಕಾಯ್ತಾ ಇದ್ದಾರೆ. ಹಾಗಾಗಿ ಮೊದಲನೇದಾಗಿ ಮೇಷರಾಶಿಯವರಿಗೆ ಈ ವರ್ಷದ ರಾಶಿಫಲ ಹೇಗಿದೆ? ಮೇಷರಾಶಿಯವರಿಗೆ ಆರಂಭದ ಕೆಲವು ಆಘಾತಗಳು, ಆರಂಭದಲ್ಲಿ ಸ್ವಲ್ಪ ಆಘಾತ. ಏನು? ಶನಿ ಪ್ರಭಾವ ಸ್ಟಾರ್ಟ್ ಆಗ್ತದೆ 7.5. ಇದರಲ್ಲಿ ಶನಿಯಲ್ಲಿ 3-4 ಟೈಪ್ ಇದೆ. ಮತ್ತು ಜನ್ಮ ಶನಿ, ಅರ್ಧಾಷ್ಟಮ ಶನಿ, ಪಂಚಮ ಶನಿ, ಅಷ್ಟಮ ಶನಿ, ಇದ್ರ ಮಧ್ಯೆ 7.5 ಬಂದುಬಿಟ್ರೆ ನನ್ನ ಕತೆ ಮುಗಿದೋಯ್ತು, ಹೆಗಲೇರ್ಬಿಡ್ತಾನೆ ಶನಿ. ಹೀಗೆಲ್ಲ ಭಾಳ ಭಯಸ್ಥರಾಗುವಂಥ ಸಾಧ್ಯತೆಗಳು ಉಂಟು. ಭಯ ಇರ್ತದೆ ಸಹಜ. ಯಾರನ್ನೂ ಯಾವುದೇ ಕಾಲದಲ್ಲಿಯೂ ಬಿಟ್ಟು ಕೊಡುವಂಥ ಸಾಧ್ಯತೆ ಇಲ್ಲ. ಶನಿಗೆ ಕೊಡೋದನ್ನು ಸುಖ ಪುಣ್ಯ ಪಾಪಗಳಿಗೆ ತಕ್ಕಂಗೆ ತೆಗೆದುಕೊಡುವಂಥ ಅತ್ಯುತ್ಕಟವಾದ ಪುಣ್ಯ ಪಾಪಗಳ ವಿಶೇಷತೆಗಳನ್ನು ಕೊಡುವಂಥದ್ದು ಶನಿಯ ಒಂದು ವಿಚಾರ. ಹಾಗಾಗಿ ಈ ಶನಿ ಸ್ವಲ್ಪ ಆರೋಗ್ಯದಲ್ಲಿ ಟೆನ್ಷನ್ ಕೊಡ್ತಾನೆ. ತಲೆಗೆ ಸಂಬಂಧಪಟ್ಟಂಥ ಕೆಲವು ತೊಂದರೆಗಳು ಆಗ್ತದೆ. ಪ್ರಯಾಣ ಹೋಗುವಂಥ ಸಿದ್ಧತೆಗಳು ಉಂಟು. ಉದ್ಯೋಗದಲ್ಲಿ ತಳಮಳಗಳು ಉಂಟು. ಆದರೂ ಹೇಗೋ ದಯದಿಂದ ಒಳ್ಳೆಯದಾಗ್ತದೆ. ಒಟ್ಟಲ್ಲಿ ಮೇಷರಾಶಿಯವರಿಗೆ 30 ವರ್ಷದ ನಂತರ ಬಂದಿರುವ ಸೆಕೆಂಡ್ ಶನಿ ಯಾರಿಗಿದೆ ಅವ್ರಿಗೆ ಯಾವ ತೊಂದರೆಗಳು ಮಾಡೋದಿಲ್ಲ. ಯಾತಕ್ಕೂ ಸಿಂಹ ಭಾಳ ನನಗೆ ಫ್ರೆಂಡು ಅಂದ್ರೂ ಸಿಂಹನೇ ಆದ ಕಾರಣ ಎಚ್ಚರಿಕೆಯಿಂದ ಅದರ ಜೊತೆಯಲ್ಲಿ ವ್ಯವಹರಿಸಬೇಕು. ಮುಖ್ಯವಾಗಿ ವಿಳೆದೆಲೆ ಹಾರ ಈ 2 ವರ್ಷಗಳ ಕಾಲ ಎಷ್ಟೆಷ್ಟು ಸಾಧ್ಯನೋ, ಅಂದರೆ ತಿಂಗಳಿಗೊಮ್ಮೆ ಆಗಲ್ಲ, 3 ತಿಂಗಳಿಗೊಮ್ಮೆ 4 ತಿಂಗಳಿಗೊಮ್ಮೆ ಹೀಗೆ ಕಾಲ ಕಳೀತಾ ಬಂದರೆ ಈ 7 ವರ್ಷಗಳ ಕಾಲ ನಿಮಗೇನು ಶನಿಯಿಂದ ತೊಂದರೆಗಳು ಆಗ್ತದೆ. ಮತ್ತು ಬೇರೆ ಗ್ರಹಗಳು ನಿಮ್ಗೆ ಅನುಕೂಲವಾಗಿದ್ದರೆ, ನಿಮ್ಮ ದಶಾಭುಕ್ತಿ ಚೆನ್ನಾಗಿದ್ದರೆ ಏನೂ ತೊಂದರೆ ಆಗೋದಿಲ್ಲ. ಶನಿ ಏನು ತೊಂದರೆ ಕೊಡೋಕ್ಕೆ ಅಲ್ಲಿಂದ ಇಲ್ಲಿಗೆ ಬರೋದಿಲ್ಲ. ತೊಂದರೆ ಬರಬಹುದು ಅನ್ನೋ ಎಕ್ಸ್ಪೆಕ್ಟೇಷನ್ಸ್ ಇದೆ. ಆ ಭಯಕ್ಕೆ ನೀವು ಮಾನಸಿಕವಾಗಿ ಕುಗ್ಗಬೇಡಿ, ಒಳ್ಳೆಯದಾಗ್ತದೆ. ಮತ್ತು 5 ಮತ್ತು 9 ಇವೆರಡು ಬರೀ ಒಳ್ಳೆಯ ಸಂಖ್ಯೆಗಳು. ಮತ್ತು ಈ ಪಿಂಕ್ ಬಣ್ಣ, ಗುಲಾಬಿ ಬಣ್ಣ ಮತ್ತು ಬಿಳಿ ಬಣ್ಣ ನಿಮಗೆ ಸೂಕ್ತವಾದದ್ದು. ವಿಶೇಷವಾಗಿ ನೀವು ಸುಬ್ರಹ್ಮಣ್ಯನ ಪ್ರಾರ್ಥನೆ, ಸುಬ್ರಹ್ಮಣ್ಯನಲ್ಲಿ ಅಂತರ್ಯಾಮಿಯಾಗಿರುವ ಲಕ್ಷ್ಮೀ ನರಸಿಂಹದೇವರ ಪ್ರಾರ್ಥನೆ ಮಾಡಿದರೆ ಶನಿಯಿಂದ ಯಾವುದೇ ಥರದ ತೊಂದರೆಗಳು ಬರುವುದಿಲ್ಲ. ವೃಷಭ ರಾಶಿಯವರಿಗೆ ಹೇಗಿದೆ ಈ ವರ್ಷದ ರಾಶಿ ಭವಿಷ್ಯ? ವೃಷಭ ರಾಶಿಯವರಿಗೆ ಎಷ್ಟೋ ಜನ್ಮದ ತಪಸ್ಸುಗಳನ್ನು ಮಾಡಿ ವರ ಕೊಡು ಸ್ವಾಮಿ ಅಂತಂದರೆ ತಥಾಸ್ತು, ನಿಂಗೆ ಯಾವ ಥರ ವರ ಬೇಕೋ ಎಲ್ಲವನ್ನು ಕೊಡುವ ಸಾಧ್ಯತೆ ಉಂಟು. ಯಾವ ಥರ ಬೇಕಾದ್ರೆ ಕೇಳಿ, ಏನು ಬೇಕಾದ್ರೂ ಕೇಳಿ. ಯಾಕೆ? 11ನೇ ಮನೆ ಭಾಗ್ಯಸ್ಥಾನದಲ್ಲಿ ಶನಿ. ಅದ್ಭುತವಾದಂಥ ದಿನಗಳ ಪ್ರಾರಂಭ. ಇನ್ನು 2.5 ವರ್ಷ, ಜಾಸ್ತಿ ಇಲ್ಲ, 2.5 ವರ್ಷಗಳ ಕಾಲ. 100 ರೂಪಾಯಿ ನೋಡಿದವರು 10,000, 10,000 ನೋಡಿದವರಿಗೆ ಲಕ್ಷ, ಲಕ್ಷ ನೋಡಿದವರಿಗೆ ಕೋಟಿ. ಹೀಗೆ ಇರುವಂಥ ಒಂದು ಅದ್ಭುತವಾದಂಥ, ಇರೋದರಲ್ಲೇ ಗುರುಗಳಿಂದ, ರಾಹುಕೇತುಗಳಿಂದ ಮತ್ತು ಶನಿಯಿಂದ ಎಲ್ಲ ಥರದಲ್ಲಿಯೂ ಅದ್ಭುತವಾಗಿ ಇರುವಂಥ ಇದು ನಾನು ಶನಿದು ಮತ್ತು ಈ ವರ್ಷದ ಭವಿಷ್ಯ ಎರಡೂ ಹೇಳ್ತಾ ಇದ್ದೀನಿ. ಹಾಗಾಗಿ ನಿಮ್ಗೆ ಅದ್ಭುತವಾದ ಬ್ಯೂಟಿಫುಲ್ ಸಮಯ ಅಂತ ಒಂದು ಇದೆ ಅಂದರೆ ಅದು ನೋಡಿ. ಇದು ಯಾವ ಥರ ಚಿಂತೆ ಬೇಡ, ಅದು ಯಾವುದೇ ಆಗಲಿ ಕೃಷ್ಣಾರ್ಪಣ ಮಸ್ತು ಬುದ್ಧಿ ಇರಬೇಕು. ನೀವು ಬಂದರೂ ಕಷ್ಟ ಬಂದರೂ ಕೃಷ್ಣಾರ್ಪಣ, ಕಷ್ಟ ಬರಲಿಲ್ಲ ಅಂದರೂ ಕೃಷ್ಣಾರ್ಪಣ ಅಂತ ದೇವರಿಗೆ ಸಮರ್ಪಣೆ. ವಿಶೇಷವಾಗಿ ಉಗ್ರಂ ವೀರಂ ಮಹಾವಿಷ್ಣುಂ ಜ್ವಲಂತಂ ಸರ್ವತೋಮುಖಂ ನರಸಿಂಹಂ ಭೀಷಣಂ ಭದ್ರಂ ಮೃತ್ಯೋರ್ ನಮಾಮ್ಯಂ ಹೇಳಿಕೊಂಡು ಲಕ್ಷ್ಮೀ ನರಸಿಂಹದೇವರ ಪ್ರಸಿದ್ಧವಾದ ಸ್ಥಳಗಳು ಯಾವುದಾರು ಇದ್ದರೆ ಅಲ್ಲಿಗೆ ಹೋಗಿ ದರ್ಶನ ಮಾಡಿದರೆ ನಿಮಗೇನು ಇಷ್ಟೆಲ್ಲ ಸಂತೋಷ ಬಂತು ಅದು ಸ್ಥಿರವಾಗಿ ಉಳಿಯುವಂಥ ಸಾಧ್ಯತೆಗಳು ಉಂಟು. ಇವರ ಸಂಖ್ಯೆಗಳು 6,
ಮತ್ತು 8 ಎರಡೂ ಒಳ್ಳೆಯ ಸಂಖ್ಯೆಗಳು. ವೈಟ್ ಕಲರ್ ಜಾಸ್ತಿ ಉಪಯೋಗಿಸಿ, ಅದು ಸಾಮಾನ್ಯವಾಗಿ ಈ ವೃಷಭ ರಾಶಿಯವರು ಉಪಯೋಗಿಸ್ತಾರೆ. ಆದರೆ ವೈಟ್ ಕಲರ್ ಮತ್ತು ಬ್ಲೂ ಅಂದರೆ ನೀಲಿ ಬಣ್ಣ ಇವೆರಡೂ ಶ್ರೇಷ್ಠ. ವೃಷಭ ರಾಶಿಯವರಿಗೆ ಅದ್ಭುತವಾದಂಥ ಈ ಯುಗಾದಿಯ ವಿಶ್ವವಸುನಾಮ ಸಂವತ್ಸರ. ಮಿಥುನ ರಾಶಿಯವರಿಗೆ ಹೇಗಿದೆ ಈ ವರ್ಷ? ಮಿಥುನ ರಾಶಿಯವರಿಗೆ ಉದ್ಯೋಗದಲ್ಲಿ ಸ್ಥಿರತೆ ಹಾಂ, ಇರಲಿಲ್ಲ. ನನ್ನ ಪರ್ಮನೆಂಟ್ ಮಾಡಲಿಲ್ಲ ಅನ್ನೋ ಚಿಂತೆ ಇತ್ತು. ಆ ಪರ್ಮನೆಂಟ್ ಮಾಡುವಂಥ ಉದ್ಯೋಗ ಸ್ಥಾನಕ್ಕೆ ಎಲ್ಲ ಗ್ರಹಗಳು ಬಂದಿದೆ. ಆದರೆ ಜನ್ಮಗುರು ಮೇನಲ್ಲಿ ಜನ್ಮಗುರು ಅಂದರೆ ನಿಮ್ಮ ರಾಶಿಗೆ ಪ್ರವೇಶ. ಶನಿ ನೋಡುವ ಮನೆ ಚೂರು, ಇರುವ ಮನೆ ಜೋರು. ಆದರೆ ಗುರುಗಳು ನೋಡುವ ಮನೆ ಜೋರು, ಇರುವ ಮನೆ ಚೂರು. ಸೊ ಗುರುಗಳ ಬಲ ಇಲ್ಲ. ಉದ್ಯೋಗ, ಮನೆ, ಮದುವೆ, ಮಕ್ಕಳು, ಉದ್ಯೋಗ 4ಕ್ಕೂ ಬೇಕು. ಆದರೆ ಪ್ರಮೋಷನ್ನು ಸಿಗಲ್ಲ, ಟ್ರಾನ್ಸ್ಫರ್ಸು ಸಿಗಲ್ಲ. ಅಲ್ಲಿಯೇ ಸ್ಥಿರತೆ ಹೊಂದುವಂಥ ಸಾಧ್ಯತೆಗಳು ಉದ್ಯೋಗ. ಮದುವೆ ಆಗದೇ ಇದ್ದವರಿಗೆ ಮದುವೆ ಆಗುವಂಥ ಸಾಧ್ಯತೆಗಳು ಉಂಟು. ಮಕ್ಕಳಾಗಲಿಲ್ಲ ಅನ್ನೋರಿಗೆ ಮಕ್ಕಳಾಗುವ ಸಾಧ್ಯತೆಗಳುಂಟು. ಸಾಂಸಾರಿಕ ವಿಚಾರ. ಮತ್ತು ಎಚ್ಚರಿಕೆಯಾಗಿರುವಂಥದ್ದು ಆರೋಗ್ಯದಲ್ಲಿ ಮುಖ್ಯ. ಹೊಟ್ಟೆ ಬುಧ ಅಂತಂದರೆ ಹೊಟ್ಟೆಗೆ ಸಂಬಂಧಪಟ್ಟ ಹಸಿರು ಕಾಳು ದಾನ. ವಿಶೇಷವಾಗಿ ನೀವು ಹೋಗಿ ಹನುಮಂತ ದೇವರಲ್ಲಿ ಪ್ರಾರ್ಥನೆ, ಪ್ರದಕ್ಷಿಣೆ, ನಮಸ್ಕಾರ. ಹನುಮಂತ ದೇವರನ್ನು ಗಟ್ಟಿಯಾಗಿ ಹಿಡೀರಿ. ಯಾವ ಥರದ ತೊಂದರೆಗಳು ಬಂದರೂ ಸರಿ ಮಾಡುವಂಥ ಸಾಧ್ಯತೆಗಳು ಉಂಟು. ಆರೋಗ್ಯದ ಬಗ್ಗೆ ಎಚ್ಚರ, ಪ್ರತಿಯೊಂದು ವಿಚಾರವೂ ಎಚ್ಚರ. ನೆಗ್ಲೆಕ್ಟ್ ಮಾಡಬೇಡಿ. ಅಂತ ಎಚ್ಚರ ಅಂತ ಏನು ನೋಡೋದು? ಇನ್ನು ಆರೋಗ್ಯ ಏನು ನೋಡ್ಕೊಡೋದು? ಹಿಂಗೆ ಬಗ್ಗೆ ನೋಡೋದು ಅಲ್ಲ. ಆರೋಗ್ಯದ ಬಗ್ಗೆ ಒಂದು ಸಣ್ಣದು ದೊಡ್ಡದು ಯಾವುದೇ ಇದ್ದರೂ ಡಾಕ್ಟ್ರ್ ಬಳಿ ಹೋಗಿ ಸರಿಯಾದ ಸೂಕ್ತವಾದ ಚಿಕಿತ್ಸೆಯನ್ನು ತಗೊಂಡು ಆರಾಮಾಗಿ ದೇವರ ಸ್ಮರಣೆ ಮಾಡ್ತಾ ಕಳೀರಿ. ಹೆಚ್ಚಿಗೆ ಇಲ್ಲ, ಒಳ್ಳೆಯದಲ್ಲ, ಕೆಟ್ಟದ್ದಲ್ಲ. ಶನಿ ಬದಲಾವಣೆ ಅಷ್ಟೇ, ಗುರುಗಳ ಬದಲಾವಣೆ ಅಷ್ಟೇ, ರಾಹುಕೇತುಗಳ ಬದಲಾವಣೆ ಅಷ್ಟೇ. ಯಾವ ಥರದ ತೊಂದರೆಗಳಿಲ್ಲದೆ ಈ ವರ್ಷ ವಿಶ್ವನಾಮ ಸಂವತ್ಸರವನ್ನು ಪ್ರಾರಂಭ ಮಾಡಿ. 5 ಇವರಿಗೆ ಬೆಸ್ಟ್ ಸಂಖ್ಯೆ. 1 ಮತ್ತು 5 2 ಅದ್ಭುತವಾದ ಸಂಖ್ಯೆಗಳು. ಗ್ರೀನ್ ಮತ್ತು ರೆಡ್ ಇವರ ಬಣ್ಣ. ಮುಂದಿನ ರಾಶಿ ಗುರುಜಿ, ಕಟಕ ರಾಶಿಯವರಿಗೆ ಹೇಗಿದೆ ಈ ವರ್ಷದ ರಾಶಿಫಲ? ಕರ್ಕಾಟಕ ರಾಶಿಯವರಿಗೆ ಸ್ವಲ್ಪ ಈಗ 9ರಲ್ಲಿ ಶನಿ, ಭಾಗ್ಯಸ್ಥಾನ ಅಂತ ಯಾವುದೋ ಅನಿರೀಕ್ಷಿತ ಸಂಪತ್ತು ಬರುವಂಥ ಸಾಧ್ಯತೆ ಉಂಟು. ಅಯ್ಯೋ ನಂಬಲಿಕ್ಕೆ ಸಾಧ್ಯ ಇಲ್ಲ, ಏನಪ್ಪ ಇದು ನಮ್ಗೆ ಬಂದುಬಿಡ್ತಲ್ಲ ಇವತ್ತು ಅಂತ ಸಂತೋಷ ಪಡುವಂಥ ಅನಿರೀಕ್ಷಿತ ಸಂಪತ್ತು ಬರುವಂಥ ಸಾಧ್ಯತೆಗಳು ಉಂಟು. ದೂರದ ಪ್ರಯಾಣ, ನಾನೆಲ್ಲ ಫಾರಿನ್ಗೆ ಹೋಗ್ತೀನಿ, ಅಲ್ಲೊಂದು ಹೋಗ್ತೀನಿ, ನನಗೆ ಅಲ್ಲಿ ಕೆಲಸ ಸಿಕ್ಕಿದೆ. ಈಗ ದೂರದ, ಅವರು ಕರ್ಕಾಟಕ ರಾಶಿಯೇ ಜಲತತ್ವದ ಗ್ರಹ. ಹಾಗಾಗಿ 15 ದಿವಸ ಚೆನ್ನಾಗೇ ಇರ್ತಾರೆ. 15 ದಿವಸ ತುಂಬ ಟೆನ್ಷನಲ್ಲಿ ಹೊಟ್ಟೋಗ್ತಾರೆ. ಇದರಲ್ಲಿ ರಾತ್ರಿ ಹುಟ್ಟಿದವರ ಜ್ಯೋತಿಷ್ಯ ಬೇರೆ, ಬೆಳಿಗ್ಗೆ ಹುಟ್ಟಿದವರ ಜ್ಯೋತಿಷ್ಯ ಬೇರೆ, 2 ಟೈಪ್ ಆಗ್ತದೆ. ಅದನ್ನು ನೋಡಬೇಕು. ದಶಾಭುಕ್ತಿ ಅನ್ನೋದು ಬಹಳ ಇಂಪಾರ್ಟೆಂಟು. ಆದರೆ ಟೋಟಲಿ ಕರ್ಕಾಟಕ ರಾಶಿಯವರಿಗೆ ಭಾಗ್ಯಸ್ಥಾನ ಅಂದರೆ ಅನಿರೀಕ್ಷಿತ ಸಂಪತ್ತು ಖಂಡಿತ ಬರೋದು, ದೂರದ ಪ್ರಯಾಣ ಹೋಗೋದು, ಅದಕ್ಕಾಗಿ ಅನವಶ್ಯಕವಾದ ಖರ್ಚುಗಳನ್ನು ಮಾಡೋದು. ಅದೇ ಗೊತ್ತಾಗಲಿಲ್ಲ, 3 ಲಕ್ಷ ಆಯಿತು, 5 ಲಕ್ಷ ಆಯಿತು ಅಂತ ಹೀಗೆ ದೂರ ಹೋದರೆ ಫಾರಿನ್ ಕಂಟ್ರೀಸ್ ಖರ್ಚಾಗುತ್ತಲ್ಲ, ಆ ಥರದ್ದು ಆಗೋದು. ಅದರಲ್ಲೂ ಸಂತೋಷವೂ ಉಂಟು, ದುಃಖವೂ ಉಂಟು, ಎರಡೂ ಆಗುವಂಥ ಸಾಧ್ಯತೆಗಳು ಉಂಟು. ಕಾಲಿನ ಬಗ್ಗೆ ಜೋಪಾನ, ಕಾಲು ಪೆಟ್ಟು ಮಾಡ್ಕೊಳ್ತೀರಿ, ಎಚ್ಚರಿಕೆ. ಅದಕ್ಕಾಗಿ ವಿಶೇಷವಾಗಿ ನೀವು ರಂಗನಾಥ ದೇವರ ಪ್ರಾರ್ಥನೆ ಮಾಡಿರಿ. ನಿಮಗೆ ಹೊಸ ಹೊಸ ಇನ್ಫಾರ್ಮೇಷನ್ಸ್ ಅಂದರೆ ವಾರ್ತೆಗಳು ಕೇಳಿ ಬರುವಂಥ ಸಾಧ್ಯತೆಗಳು ಕರ್ಕಾಟಕ ರಾಶಿಯವ್ರಿಗುಂಟು. ಮುಂದಿನ ರಾಶಿ ಸಿಂಹ ರಾಶಿಯವರಿಗೆ ಹೇಗಿದೆ ಈ ವರ್ಷದ ಭವಿಷ್ಯ? ಸಿಂಹ ರಾಶಿಯವರಿಗೆ ಸ್ವಲ್ಪ ಮುಖ ಈಗಾಗಲೇ ಬಾಡಿದೆ ಅಂತ ನನಗೆ ಗೊತ್ತಿರುವಂಗೆ. ಕಾರಣ, ಸಿಂಹರಾಶಿಗೆ ಅಷ್ಟಮದಲ್ಲಿ ಶನಿ ಹೋಗ್ತಾ ಇದ್ದಾನೆ, ಮತ್ತು ತಿರ್ಗಾ 10ನೇ ಮನೆಯಲ್ಲಿ ಗುರುಗಳು ಬರ್ತಿದ್ದಾರೆ. ಏನಾಗ್ತದೋ, ಅಷ್ಟಮ ಶನಿ ಅನ್ನೋದು ಡೇಂಜರ್ ಅಲ್ವೇ ಅಂದರೆ, ಶನಿ ಈ ಸತಿ ವಿಶ್ವವಸುನಾಮ ಸಂವತ್ಸರದಲ್ಲಿ ಇರೋದು ಗುರುಗಳ ಮನೆಯಲ್ಲಿ. ದೊಡ್ಡವರಿದ್ದಾಗ ಚಿಕ್ಕವ್ರ ಬಾಲ ಬಿಚ್ಚಲ್ಲ ಅಂತಾರಲ್ಲ, ಹಾಗೆ ಯಾರಿಗೂ ತೊಂದರೆ ಕೊಡಲ್ಲ, ಆದರೆ ಬಿಡೋದಿಲ್ಲ, ಯಾರನ್ನೂ ಬಿಡಲ್ಲ. ಅಷ್ಟಮದಲ್ಲಿ ಶನಿ ಅಂದರೆ ಸಿಕ್ಕಾಕೊಂಡವನಿಗೆ ಅಷ್ಟಮ ಶನಿ. ಅನವಶ್ಯಕವಾಗಿ ಕಮಿಟ್ಮೆಂಟ್ ಮಾಡ್ಕೋಬೇಡಿ. ನಿಂಗೆ ಯಾಕಪ್ಪ 10,000 ಕೊಡ್ತೀನಿ ಬಾ ನಾಳೆ ಬೆಳಗ್ಗೆ ಅಂದ್ಬಿಡೋದು, ಕೊಡೋಕ್ಕಾಗಲ್ಲ, ಬಯಸ್ಕೊಳ್ಳೋದು. ಭಾಷೆಯ ಕೊಟ್ಟು ನಿರಾಶೆ ಮಾಡಿದ ಫಲ ದ್ವೇಷವಗೊಳಿಸದೆ ಬಿಟ್ಟಿತ್ತೆ ಅಂತ ಗಾದೆ ಇದೆ. ಏನು ಹೇಳು, ಕೊಡ್ತೀರಾ ಕೊಡಿ, ಕೊಡಲ್ಲ ಸುಮ್ಮನೆ ಇದ್ಬಿಡಿ. ಈ ಥರ ಅನವಶ್ಯಕವಾದ ಕಮಿಟ್ಮೆಂಟ್ ಮಾಡಬೇಡಿ. ಯಾವುದೇ ಥರದ ಸೈಟ್ ತೊಗೊಂಡ್ಬಿಡ್ತೀನಿ, ಮನೆ ತೊಗೊಂಡ್ಬಿಡ್ತೀನಿ ಬೇಡ. ನಿಮ್ಮ ಮನೆಗಳಲ್ಲಿ ಬೇರೆ ರಾಶಿಯವರಿಗೆ ಹೇಗಿದೆ ನೋಡಿ ಅವರ ಹೆಸರಿನಲ್ಲಿ ತೆಗುರಿ, ನೀವು ಸಿಕ್ಕಾಕ್ಕೊಳ್ಬೇಡಿ.
ಮುಂದೆ ನಿಂತರ ಕಲ್ಲುಪಟ್ಟು ಗ್ಯಾರಂಟಿ. ಮುಂದಕ್ಕೆ ಹೋಗಬೇಡಿ, ಹಿಂದಕ್ಕೆ ಹೋಗಬೇಡಿ, ಮಧ್ಯದಲ್ಲಿರಿ. ಭಗವಂತನ ಸ್ಮರಣೆಯನ್ನು ಹೆಚ್ಚಿಗೆ ಮಾಡಿ. ನಿಮ್ಗೆ ಹೊಸದು ಕೇಳಿ ಬರುತ್ತೆ. ಎಚ್ಚರಿಕೆಯಿಂದ ತೀರ್ಮಾನಗಳನ್ನು ತಗೊಂಡ್ರೆ ಅದ್ಭುತವಾದ ಕಾರ್ಯಗಳು ಆಗ್ತದೆ. ದುರ್ಗಾ ಪ್ರಾರ್ಥನೆಯನ್ನು ಮಾಡಿ ಧೈರ್ಯಕ್ಕಾಗಿ. ಅಷ್ಟಮ ಶನಿ ಏನೂ ಮಾಡೋದಿಲ್ಲ, ಇದೆಲ್ಲ ಅನುಭವಗಳನ್ನು ಕೊಡುವಂಥದ್ದು, ಏನೂ ಮಾಡೋದಿಲ್ಲ. ವಿಶೇಷವಾಗಿ ನೀವು ದುರ್ಗಾ ಪ್ರಾರ್ಥನೆ ಮಾಡಿದ್ರೆ ಒಳ್ಳೆಯದು. ನಿಮಗೆ 9 ಮತ್ತು 5 2 ಸಂಖ್ಯೆಗಳು ಉತ್ತಮ. ಹಳದಿ ಮತ್ತು ರೆಡ್ ಆರ್ ವೈಟ್ ಇವೆಲ್ಲ ಕಲರ್ಗಳು ನಿಮಗೂ ಭಾಳ ಚೆಂದ. ಸರಿ ಗುರುಜಿ, ಮುಂದಿನ ರಾಶಿ ಗುರುಜಿ ಕನ್ಯಾ ರಾಶಿ. ಹೇಗಿದೆ ಕನ್ಯಾ ರಾಶಿಯವರಿಗೆ ಈ ವರ್ಷದ ಭವಿಷ್ಯ? ಉಭಯ ರಾಶಿ ಅಂತ ಕನ್ಯಾ ರಾಶಿ. ಉಭಯ ರಾಶಿಗಳಲ್ಲಿ ಚೇಂಜಸ್ ಹೇಗಿರುತ್ತೆ? ನಿಮಗೂ ಒಳ್ಳೆಯದು ಅಂತ ಎಲ್ಲರಿಗೂ ಒಳ್ಳೆಯದು ಹೇಳುವಂಥ ಸಾಧ್ಯತೆ ಕನ್ಯಾ ರಾಶಿಗೆ ಉಂಟು ಬುಧ. ಹಾಗಾಗಿ ನಿಮ್ಮ ಜೀವನದಲ್ಲಿ ಹೊಸದು ಇಷ್ಟು ದಿನ ಇಲ್ಲದಿದ್ದದ್ದು ಇವತ್ತು ಬರುವಂಥ ಸಾಧ್ಯತೆಗಳು ಉಂಟು. ಏನು ನಂಬಲಿಕ್ಕೆ ಸಾಧ್ಯ ಇಲ್ಲ ಅಂಥದ್ದೆಲ್ಲ ಕೆಲವುದೆಲ್ಲ ಮಾಹಿತಿಗಳು ಉಂಟು. ಈ ವರ್ಷ ತಡವಾದಂಥ ಪ್ರತಿಯೊಂದು ಕಾರ್ಯಗಳು ಸ್ಟಾರ್ಟ್ ಆಗಿಬಿಡ್ತದೆ. ಏನು ಭಯ ಇಲ್ಲ, ಗುರುಗಳ ಅನುಗ್ರಹ ಇದೆ. ಒಳ್ಳೆಯದೊಂದು ಪುಷ್ಯರಾಗದ ಹರಳು ಸಾಧ್ಯವಾದರೆ ನಿಮಗಿಷ್ಟ ಇದ್ದರೆ ಹಾಕ್ಕೊಳ್ಳಿ, ಅದರಿಂದ ಕೂಡ ಒಳ್ಳೆಯದಾಗ್ತದೆ. ಉದ್ಯೋಗದಲ್ಲಿ ಸ್ಥಿರತೆ ಹೊಂದುತ್ತೆ ಮತ್ತು ಉದ್ಯೋಗ ಸಿಗದೇ ಇದ್ದವರಿಗೆ ಸಿಗುತ್ತೆ. ವಯಸ್ಸು ಆದಮೇಲೆ ಕಳ್ಕೊಂಡಿರೋರು ಮತ್ತು ಹೊಸದಾಗಿ ಬಿಗಿನರ್ಸು ಇವರಿಗೆಲ್ಲರಿಗೂ ಜಾಬಿನಲ್ಲಿ ಇರುವಂಥ ಟೆನ್ಷನ್ಗಳು ಮುಗೀತದೆ. ಸ್ಯಾಲರಿ ಹೈಕು ಸಂತೋಷ, ಪ್ರಮೋಷನ್ ಇತ್ಯಾದಿಗಳು ಬರುವಂಥದ್ದು. ಸರ್ಕಾರಿ ಸಂಬಂಧಪಟ್ಟ ಕಾರ್ಯದವರಿಗೆ ಪ್ರಮೋಷನ್ನು, ಸರ್ಕಾರದಲ್ಲಿ ತಡವಾದಂಥ ಕೋರ್ಟು ಕಚೇರಿಗಳು ಯಾವುದಾರು ಇದ್ದರೆ ಅದರಲ್ಲಿಯೂ ಒಳ್ಳೆಯದಾಗುವಂಥದ್ದು. ಕನ್ಯಾ ರಾಶಿಯವರಿಗೆ ಒಟ್ಟಾರೆ ಈ ವರ್ಷ ಉತ್ತಮವಾದಂಥ ವರ್ಷ. ವಿಶ್ವ ವಸುನಾಮ ಸಂವತ್ಸರ. ವಿಶೇಷವಾಗಿ ನಿಮ್ಮನೆಯಿಂದ ಪೂರ್ವ ದಿಕ್ಕಿನಲ್ಲಿ ಇರುವ ನೀವು ವಿಷ್ಣುವಿನ ದೇವಸ್ಥಾನಕ್ಕೆ ಹೋಗಿ ನಮಸ್ಕಾರ ಪ್ರಾರ್ಥನೆ ವಿಶೇಷವಾಗಿ ಮಾಡಿ. ಒಂದೊಂದು ಕಾರ್ಯಗಳನ್ನು ಹಿರಿಯರ ಮಾರ್ಗದರ್ಶನದೊಂದಿಗೆ ತಗೊಳ್ಳಿ. 5 ನಂಬರ್ ನಿಮಗೆ ಭಾಳ ಒಳ್ಳೆಯದು. ಮತ್ತು 3 ಇವೆರಡೂ ನಂಬರ್ 3 ಮತ್ತು 5 ಮತ್ತು ರೆಡ್ ಆ್ಯಂಡ್ ವೈಟ್ ಅಂದರೆ ಕೆಂಪು ಮತ್ತು ಬಿಳುಪು ಎರಡೂ ನಿಮ್ಗೆ ಅದ್ಭುತವಾಗಿ ಸೂಟ್ ಆಗ್ತದೆ. ಮುಂದಿನ ರಾಶಿ ತುಲಾ ರಾಶಿಯವರಿಗೆ ಹೇಗಿದೆ ಈ ವರ್ಷ? ಹಿಂದೆ ನಾನು ಕೆಲವು ಕಾರ್ಯಕ್ರಮಗಳಲ್ಲೂ ಹೇಳ್ತಿದ್ದೆ, ಒಂದು 5 ರಾಶಿಗೆ ಉತ್ತಮವಾದ ವಿಚಾರ, 5 ರಾಶಿಗಳು ಸ್ವಲ್ಪ ತೊಂದರೆ ಅಂತ. ಈ 5 ರಾಶಿಯಲ್ಲಿ ಟಾಪ್ ಲಿಸ್ಟಲ್ಲಿ ಪಡೆಯುವಂಥದ್ದು ತುಲಾ ರಾಶಿ ಹೌದು, ವೃಷಭ ರಾಶಿ ಹೌದು, ಮಕರ ರಾಶಿ ಹೌದು, ಕರ್ಕಾಟಕ ಹೌದು, ಕನ್ಯಾನೂ ಹೌದು. ಹೀಗೆ 5 ರಾಶಿಗಳು ಸ್ವಲ್ಪ ತೊಂದರೆಗಳು ಇರ್ತವೆ. ಎಲ್ಲ ಒಂದು ಗ್ರಹಗಳು ಒಂದು ನಿಮಿಷನೂ ಬದಲಾವಣೆ ಆಗದೆ ಹೋಗಲ್ಲ. ಇದ್ದರೂ ಈಗ ತುಲಾ ರಾಶಿ ಬಗ್ಗೆ ಹೇಳೋದಾದರೆ, ತುಲಾ ರಾಶಿಗೆ ಒಂದು ಉತ್ತಮವಾದ ಸಮಯ. ಮುಖ್ಯವಾಗಿ ಮದುವೆಯಾಗಿ 3 ವರ್ಷ ಆಯಿತು, ಮಕ್ಕಳಾಗಿಲ್ಲ, ದೇವರೇ ಭಗವಂತ ಸ್ಯಾಂಕ್ಷನ್ಸ್ ಕೊಟ್ಬಿಡ್ತಾನೆ. ಮತ್ತು ಮದುವೆನೇ ಆಗ್ತಿಲ್ಲ ಅವರಿಗೂ ಅಷ್ಟೇ. ಈಗ ಇಷ್ಟು ದಿವಸ ಆಗಿಲ್ಲ, ಇದ್ದಕ್ಕಿದ್ದಂಗೆ ಫಿಕ್ಸ್ ಆಗೋಯ್ತು, ಮದುವೆ ಫಿಕ್ಸ್ ಆಗುವಂಥ ಸಾಧ್ಯತೆ. ಈ ಕಾಲದಲ್ಲಿ ಕಬ್ಬಿನ ಕಡಲಾಗಿದೆ ಮದುವೆ ಅನ್ನೋದು. ಆದರೆ ಇದು ಈ ಬೇಗ ನೆರವೇರುವಂಥ ಸಾಧ್ಯತೆಗಳು ಉಂಟು. ವಾಕ್ವಾದಗಳಿಗೂ ತಪ್ಪಿಸಿ. ನಾನೇ ಗ್ರೇಟ್, ನನ್ನ ಸಮಾನ ಯಾರೂ ಇಲ್ಲ ಅನ್ನೋ ಮಾತು ಬೇಡ. ವಾಕ್ವಾದಗಳನ್ನು ತಪ್ಪಿಸಿ ಕಾರ್ಯಕ್ರಮಗಳನ್ನು ಮಾಡಿರಿ, ಎಲ್ಲ ಥರದಲ್ಲೂ ಒಳ್ಳೆಯದಾಗ್ತದೆ. ಮತ್ತು ದೂರದ ಪ್ರಯಾಣ ಸಿದ್ಧತೆ ಆದರೆ ಈಗ ಬೇಡ. ಆಮೇಲೆ ಹೆಚ್ಚು ಕಡಿಮೆ ಮೇ ನಂತರ ಮುಂದುವರಿಸಿ ನಿಮ್ಮ ದೂರದ ಪ್ರಯಾಣ ಸುಖಕರವಾಗಿರ್ತದೆ. ವಿಶೇಷವಾಗಿ ದುರ್ಗಾ ದೇವಸ್ಥಾನ ಮತ್ತು ವಿಷ್ಣುವಿನ ದೇವಸ್ಥಾನ, ಅದರಲ್ಲಿಯೂ ರಂಗನಾಥ ದೇವರ ದೇವಸ್ಥಾನ ಇತ್ಯಾದಿಗಳು ಹೋದರೆ ಒಳ್ಳೆಯ ಕಾರ್ಯಗಳಾಗ್ತದೆ. 6 ಮತ್ತು 8 ನಿಮಗೆ ಸೂಕ್ತವಾದಂಥ ಸಂಖ್ಯೆಗಳು. ಮತ್ತು ಬಿಳಿ ಬಣ್ಣ ಮತ್ತು ಬ್ಲೂ ಇವೆರಡೂ ನಿಮಗೆ ಸೂಕ್ತವಾದ ಬಣ್ಣಗಳು. ಮುಂದಿನ ರಾಶಿ ಗುರುಜಿ ವೃಶ್ಚಿಕ ರಾಶಿಯವರಿಗೆ ಹೇಗಿದೆ ಈ ವರ್ಷದ ಭವಿಷ್ಯ? ವೃಶ್ಚಿಕ ರಾಶಿಯವರು ದಾಂಪತ್ಯ ಜೀವನಕ್ಕೆ ಹೋಗೋಕ್ಕೆ ಆಗ್ತಿಲ್ಲ ಅನ್ನೋ ಚಿಂತೆ ಭಾಳವಾಗಿ ಕಾಡ್ತಿತ್ತು. ಅದು ತಪ್ಪಿ ಹೋಗುವಂಥ ಸಾಧ್ಯತೆ. ಗುರುಗಳ ಬದಲಾವಣೆ ಅಂದರೆ ಓನ್ಲಿ ಮೇ 25 ನಂತರನೇ ನಿಮಗೆ ಆ ಥರದ ಶುಭ ವಾರ್ತೆಗಳು ಕೇಳಿಬರುವಂಥ ಸಾಧ್ಯತೆ. ಮತ್ತು ಯಾವುದು ಅನಿರೀಕ್ಷಿತವಾದಂಥ ಆಸ್ತಿ ಬಂತು ಅಥವಾ ಯಾವುದೋ ಅನಿರೀಕ್ಷಿತ ಸಂಪತ್ತು ಬಂತು ಮತ್ತು ಈಗ ಜಗತ್ತಿನಲ್ಲೇ ಟೋಟಲ್ 145 ಕೋಟಿಯಲ್ಲಿ ಹೆಚ್ಚಿನ ಸಂಖ್ಯೆ ಇರುವಂಥವರು ವೃಶ್ಚಿಕ ರಾಶಿಯವರು. ನೀವೆಲ್ಲಿ ಬೇಕಾದ್ರೆ ನೋಡಿ. ಆದರೆ ಅವ್ರೇನು ಮಾಡ್ತಾರೆ ಅಂದರೆ ಹೆಚ್ಚಿನ ಸಂಖ್ಯೆ ಇರ್ತದೆ.
ಹಾಗಾಗಿ ಇವ್ರಿಗೆ ಹೆಚ್ಚಿಗೆ ಹೇಳಲೇಬೇಕು. ಅದು ವಿಶೇಷವಾಗಿ ಸುಬ್ರಹ್ಮಣ್ಯನ ಪ್ರಾರ್ಥನೆ ಮತ್ತು ಘಾಟಿ ಸುಬ್ರಹ್ಮಣ್ಯ, ಕುಕ್ಕೆ ಸುಬ್ರಹ್ಮಣ್ಯ ಈ ರೀತಿಯಾಗಿ ದರ್ಶನಗಳನ್ನು ಮಾಡೋದು, ತೊಗರಿ ಬೇಳೆಯನ್ನು ದಾನ ಕೊಡೋದು, ಒಂದೊಂದು ಮಾತು ಬಿಟ್ಟು ಮಾತು ಕೊಟ್ಟರೆ ಹೋಯಿತು, ಮುತ್ತು ಒಡೆದರ ಹೋಯಿತು ಅನ್ನೋಂಗೆ ಒಂದೊಂದು ಮಾತನ್ನು ಅಳೆದು ತೂಗಿ ಮಾತನಾಡಿ, ಮತ್ತು ವಾಹನ ಖರೀದಿ ಯೋಗಗಳು ನಿಮಗೆ ಈ ವರ್ಷ ವಿಶ್ವಾವಸುನಾಮ ಸಂವತ್ಸರದಲ್ಲಿ ಭಾಳ ಇದೆ. ಒಂದೊಂದು ಹೆಜ್ಜೆಯನ್ನು ಇಡಬೇಕಾದ್ರೆ ದೇವರ ಸ್ಮರಣೆಯನ್ನು ಪರ್ಮಿಷನ್ ಕೇಳ್ತಾ ಅವನು ಎಸ್ ಅಂತ ನಿಮಗೆ ಬುದ್ಧಿಗೆ ಬಂದ ಮೇಲೆ ಕೊಡ್ತಾ ಹೋಗಿ ಎಲ್ಲವೂ ಸುಖವಾಗುತ್ತೆ. ಈಗ 50% ಚೆನ್ನಾಗಿದೆ, 50% ತೊಂದರೆ ಅಲ್ಲ, ಸಮಾಧಾನವಾಗಿ ನಡೆಯುವಂಥ ಸಾಧ್ಯತೆಗಳು ಉಂಟು. 9 ಮತ್ತು ನಿಮಗೆ 1 ಮತ್ತು 9 ಎರಡೂ ನಂಬರ್ಗಳು ಅಂದರೆ ಸಂಖ್ಯೆಗಳು ನಿಮಗೆ ಭಾಳ ಚೆನ್ನಾಗಿರ್ತದೆ. ಪಿಂಕ್ ಅಂದರೆ ಗುಲಾಬಿ ಬಣ್ಣ ಮತ್ತು ಬಿಳುಪು, ಈ ಬಿಳುಪಿಗಿಂತ ನಿಮಗೆ ಮುಖ್ಯವಾಗಿ ಹಳದಿ ಬಣ್ಣ ಇವು ಸೇರಿದರೆ ಗಜಕೇಸರಿ ಗುರುಮಂಗಳ ಯೋಗಗಳು ಉತ್ಪತ್ತಿಯಾಗುವ ಸಾಧ್ಯತೆಗಳುಂಟು. ವಿಶೇಷವಾಗಿ ಲಕ್ಷ್ಮೀ ನರಸಿಂಹದೇವರ ಪ್ರಾರ್ಥನೆ ಮಾಡಿ ಒಳ್ಳೆಯದು. ಮುಂದಿನ ರಾಶಿ ಧನಸ್ಸು ರಾಶಿಯವರಿಗೆ ಹೇಗಿದೆ ಈ ವರ್ಷದ ಇದು ನಾನೇನು ಹೇಳಿದೆ, ಮಿಥುನ ರಾಶಿಗೆ ಹಾಗೆ ಉಭಯ ರಾಶಿ ಸ್ವಲ್ಪ ದಿನ ಭಾಳ ತೊಂದರೆಗಳನ್ನು ಅನುಭವಿಸ್ತಿದ್ರು. ಹಾಗಾಗಿ ಏನು ಮಾಡ್ತಾರೆ, ಮಾತು ಜಾಸ್ತಿ ಆಡ್ತೀಯ ಅನ್ನುವ ಕೆಟ್ಟ ಹೆಸರುಗಳನ್ನು ತೊಗೊಂಡಿರ್ತಾರೆ. ಹಿಂದೆ ಕೆಟ್ಟಂಥ ಹೆಸರುಗಳ ಪೂರ್ತಿ ಈಗ ಸರಿ ಹೋಗುವಂಥದ್ದು, ಅಂದರೆ ಹಿಂದೆ ಆದ ತೊಂದರೆಗಳೆಲ್ಲವೂ ಈಗ ಸರಿ ಹೋಗುವಂಥ ಸಾಧ್ಯತೆಗಳು ಭಾಳಷ್ಟಿದೆ. ಒಂದೊಂದು ವಿಚಾರವನ್ನು ಎಚ್ಚರಿಕೆಯಿಂದ ಹಿರಿಯರ ಮಾರ್ಗದರ್ಶನ ಮತ್ತು ಒಂದು ವಿಚಾರವನ್ನು ಆಳವಾಗಿ ಅಳೆದು ತೂಗಿ ಮಾಡುವಂಥ ಧನುರಾಶಿಯವರು ಎಚ್ಚರಿಕೆ ವಹಿಸಿ, ನಿಮ್ಮ ರಾಶಿಯಲ್ಲೇ ಮುಂದಕ್ಕೆ ಶನಿ ಪ್ರಭಾವ ಇದೆ, ಎಚ್ಚರಿಕೆ ವಹಿಸಿದರೆ ಅದ್ಭುತ ಕಾರ್ಯಗಳಾಗ್ತದೆ. ನಿಮಗೆ 5 ಮತ್ತು 9 ಎರಡೂ ಸಂಖ್ಯೆಗಳು ಭಾಳ ಶ್ರೇಷ್ಠ, ಹೇಳ್ಕೊಳ್ಳಿ ಒಳ್ಳೆಯದಾಗ್ತದೆ. ಮತ್ತು ಹಳದಿ ಬಣ್ಣ ಮತ್ತು ಕೆಂಪು ಬಣ್ಣ ಎರಡೂ ಸೇರಿದರೆ ಅದ್ಭುತ ಕಾರ್ಯಗಳು ನಿಮ್ಮ ಜೀವನವನ್ನು ಸರಿಯಾಗಿ ತುಗಿಸ್ಕೊಂಡು ಹೋಗ್ತೀರ. ಮುಂದಿನ ರಾಶಿ ಮಕರ ರಾಶಿಯವರಿಗೆ ಹೇಗಿದೆ ಈ ವರ್ಷ? ವಿಶ್ವಾವಸುನಾಮ ಸಂವತ್ಸರದಲ್ಲಿ ದೊಡ್ಡ ವಾರ್ತೆಗಳು ಹೇಳಬೇಕಾದ್ರೆ 2 ರಾಶಿಯವರಿಗೆ ಹೇಳ್ಬೋದು. ಒಂದು ವೃಷಭ, ಒಂದು ಮಕರ. ನಿಮ್ಮ ಕಷ್ಟಗಳ ಕಾಲ ಮುಗಿತು. ಹರಿಶ್ಚಂದ್ರ ಮಹಾರಾಜ ಕೊನೆಯಲ್ಲಿ ತಾನು ಶನಿ ಬಿಡುಗಡೆ ಆದಾಗ 50,000 ವರ್ಷಗಳ ಪುಣ್ಯಗಳನ್ನು ಕೊಟ್ಟನಂತೆ. ಯಾರು ವಿಶ್ವಾಮಿತ್ರರು ಕೊಟ್ಟರಂತೆ. ಹಾಗೆ ಎಲ್ಲದ ಸಲ್ಲದ ಒಂದು ಅದ್ಭುತವಾದ ಯೋಗಗಳು, ಏನೋ ಜನ್ಮದಲ್ಲಿ ಏನೋ ಪುಣ್ಯ ಮಾಡಿದೆಯಪ್ಪ ಅಂತಂದರೆ ಈ ಮಕರ ರಾಶಿಯವರಿಗೆ ಈಗ ಎಷ್ಟು ಹೇಳಿದ್ರು ಸಾಲದು, ತುಂಬ ಚೆನ್ನಾಗಿದೆ. ಎಲ್ಲ ಕಾರ್ಯಗಳು ಸಿದ್ಧತೆ ಆಗ್ತದೆ. ಹೊಸ ವಾಹನ ಏನು ಬೇಕು ಅಂತ ನಂಗೆ ಹೇಳೋದು ನಂಗೆ ಅರ್ಥ ಆಗ್ತಾಯಿಲ್ಲ. ವಾಹನ ಖರೀದಿ ಯೋಗ, ಮನೆ ಸೈಟ್ ಖರೀದಿ ಯೋಗ, ಮಕ್ಕಳು ಸಂಬಂಧಪಟ್ಟ ಯೋಗ, ಮದುವೆ ಆಗುವ ಸಂಬಂಧ, ಒಂದೊಂದೇ ಬಿಡಿಸ ಹೇಳಲಿಕ್ಕಿಂತ ಎಲ್ಲ ಕಾರ್ಯಕ್ರಮಗಳು ನೀವು ಹಿಂಗೆ ಬೆರಳು ತೋರಿಸಿದ್ದು ನಿಮ್ಮ ಮುಂದೆ ಬಂದು ನಿಲ್ಲುವಂಥ ಒಂದು ಎಕ್ಸಲೆಂಟ್ ಸುಯೋಗ ಅಂದರೆ ಮಕರ ರಾಶಿಯವ್ರಿಗೆ ಈಗಿದೆ. ಗಾಬರಿ ಆಗುವಂಥದ್ದಿಲ್ಲ, ಒಳ್ಳೆಯ ಸಮಯ. ಯಾಕಂದರೆ ಶನಿಯ ಬದಲಾವಣೆ, ಗುರುಗಳ ಬದಲಾವಣೆ, ರಾಹುಕೇತುಗಳ ಬದಲಾವಣೆ ಇವೆಲ್ಲವನ್ನು ನೋಡಿದರೆ ಉಂಟು. ವಾಕ್ಸ್ಥಾನದಲ್ಲಿ ರಾಹು ಬರುವ ಕಾರಣ, ಮಕರಕ್ಕೆ ಅಧಿಪತಿ ಶನಿಯೇ ವಾಕ್ಸ್ಥಾನದಲ್ಲಿ ಬರುವ ಕಾರಣ ಮಾತಿನಲ್ಲಿ ಸ್ವಲ್ಪ ಎಚ್ಚರ ಇರಲಿ, ನಿಧಾನವಾಗಿ ಮಾತಾಡಿಸಿ ಹೇಗೆ ಸುಲಭವಾಗಿ ಕಾರ್ಯಗಳು ಗೆಲ್ಲಬೇಕು ಅನ್ನೋದನ್ನು ತಿಳ್ಕೊಳ್ಳಿ. ಅದ್ಭುತವಾದ ಕಾರ್ಯಕ್ರಮಗಳು ಆಗ್ತದೆ. ನಿಮಗೆ ಅದೃಷ್ಟದ ಸಂಖ್ಯೆ 4 ಮತ್ತು 8 ಅದ್ಭುತ. ಮತ್ತು ಕಲರ್ಡ್ ಬ್ಲೂ ಮತ್ತು ವೈಟ್ ಇವೆರಡೂ ಅದ್ಭುತವಾದ ಕಲರ್ಸು. ವಿಶೇಷವಾಗಿ ಹನುಮಂತ ದೇವರನ್ನು ಗಟ್ಟಿಯಾಗಿ ಹಿಡಿದುಬಿಡಿ. ಇದ್ದದ್ದಕ್ಕೂ ಹೋಗಿರೋದಕ್ಕೂ ಎರಡಕ್ಕೂ ಒಳ್ಳೆಯದಾಗ್ತದೆ. ಗುರುಜಿ, ಮುಂದಿನ ರಾಶಿ ಕುಂಭರಾಶಿಯವರಿಗೆ ಹೇಗಿದೆ ಈ ವರ್ಷ? ಕುಂಭರಾಶಿಯವರಿಗೆ ಪಾದ ಶನಿ ಅಂತ, ಶನಿ ಅಂತ ಮಾತಾಡೋದಾದರೆ ಪಾದ ಶನಿ. ಅರ್ಧ ಭಾಗ ಟೋಟಲ್ ಮೊದಲು ಮುಕ್ಕಾಲು ಭಾಗ ಮುಗಿಸಿದ್ದೀರಾ, ಇನ್ನು ಕಾಲು ಭಾಗ ಇದೆ. ಭಾಳ ಎಚ್ಚರಿಕೆ, ಏನೇನೋ ಟೆನ್ಷನ್ಗಳಾಗ್ತದೆ, ಏನೇನೋ ವಿಚಿತ್ರ ಘಟನಾವಳಿಗಳೆಲ್ಲ ನೀವು ನೋಡುವಂಥ ಪರಿಸ್ಥಿತಿ. ಆದರೂ ಪ್ರತಿಯೊಂದನ್ನು ಗೆದ್ಕೊಂಬರ್ತೀರ, ಆದರೆ ಕಠಿಣವಾಗಿ ಗೆಲ್ಲುವಂಥ ಪರಿಸ್ಥಿತಿಗಳು ಬರ್ತದೆ. ದೂರದ ಪ್ರಯಾಣ ಹೋಗಬೇಕು, ನಾನೇನೋ ಹೊಸದಾಗಿ ಆಭರಣಗಳ ಖರೀದಿ ಇತ್ಯಾದಿಗಳು ಮಾಡಬೇಕು, ಹೊಸದು ಬೇಕು ಅನ್ನುವಂಥ ಚಿಹ್ನೆ. ಅದಕ್ಕೆ ಪ್ಲ್ಯಾನ್ಸ್ ಕರೆಕ್ಟಾಗಿ ಮಾಡಿದರೆ ನಿಮ್ಮ ಕಾರ್ಯ ನೆರವೇರುತ್ತೆ. ಅದಕ್ಕೇನು ಮಾಡಬೇಕು, ಪಶ್ಚಿಮ ದಿಕ್ಕಿನಲ್ಲಿರುವಂಥ ಒಂದು ಹೆಣ್ಣು ದೇವರ ಗುಡಿಗೆ ಹೋಗಿ ವಿಶೇಷವಾದ ಪ್ರಾರ್ಥನೆ ಆಗಬೇಕು. ಪಶ್ಚಿಮ ದಿಕ್ಕು, ಅಲ್ಲಿಗೆ ಹೋಗಿ ಪ್ರಾರ್ಥನೆ ಮಾಡಿದರೆ ಉತ್ತಮ ಕಾರ್ಯಗಳಾಗತ್ತೆ. ಒಂದೊಂದು ವಿಚಾರವು ಒಂದೊಂದು ದಿನಕ್ಕೆ ಇಂಪ್ರೂವ್ಮೆಂಟ್ ಇರ್ತದೆ.
ಒಂದೊಂದು ದಿನಕ್ಕೂ ಎಚ್ಚರಿಕೆ ವಹಿಸಿ ಕಾರ್ಯಗಳು ಮಾಡಿದ್ರೆ ಒಳ್ಳೆಯದು. ಕೊನೆಯ ರಾಶಿ ಮೀನ ರಾಶಿಯವರಿಗೆ ಹೇಗಿದೆ ಈ ವರ್ಷ ರಾಶಿ? ಮೀನರಾಶಿಯವರಿಗೆ ಒಳಿತು ಉಂಟು ಕೆಡುಕು ಉಂಟು. ಕೆಡುಕು ಅನ್ನೋ ಮಾತಿಗೆ ಮೀನರಾಶಿ ಬರೋಕ್ಕೆ ಸಾಧ್ಯ ಇಲ್ಲ. ಕಾರಣ ಗುರುಗಳ ಆಧಿಪತ್ಯ ಅಲ್ಲಿರೋದು, ಗುರುಗಳ ಮನೆಗೆ ಶನಿ ಪ್ರವೇಶ ಈ ವಿಶ್ವಾವಸುನಾಮ ಸಂವತ್ಸರ. ಅದೇ ಕಾರ್ನರ್ ಬುಧನ ಮನೆಗೆ ಗುರುಗಳ ಪ್ರವೇಶ. ಮೀನ, ಮೇಷ, ರಿಷಭ, ಮಿಥುನ 4ನೇ ಮನೆಯಲ್ಲಿ ತಾಯಿಯ ಆರೋಗ್ಯದಲ್ಲಿ ಸ್ಥಿರವಿಲ್ಲದಿದ್ದವರಿಗೆ ಸರಿ ಹೋಗುತ್ತೆ. ವಾಹನ ಸೌಕರ್ಯ ಇಲ್ಲದಿದ್ದವರಿಗೂ ವಾಹನ ಸೌಕರ್ಯ ಆಗ್ತದೆ. ಮತ್ತು ಪ್ರತಿಯೊಂದನ್ನು ನಿಮ್ಗೆ ಏನು ಬೇಕೋ ಅಪೇಕ್ಷಿತೆ ಯಾಚನೆ ಮಾಡಿದ್ರೆ ಸಿಗ್ತದೆ. ಕೇಳಬೇಕು, ದೇವರಲ್ಲಿ ಕೇಳಿ, ಭಗವಂತನ ಕೇಳಿ, ಖಂಡಿತವಾಗಲೂ ಒಳ್ಳೆಯದಾಗ್ತದೆ. ಮತ್ತು ನಿಮ್ಮದು ಯಾವುದೋ ಒಂದು ಸ್ಟಡೀಸ್ ಪೆಂಡಿಂಗ್ ಇದೆ, ನಾನು ಇನ್ನೂ ಮುಗಿಸಿಲ್ಲ ಓದೋದು ಅಂತಂದರೆ ಅದನ್ನೆಲ್ಲ ಸಂಪೂರ್ಣತೆ ಮಾಡಿಕೊಡ್ತಾರೆ. ಅಯನ, ಶಯನ, ಭೋಗ, ತಾಯಿ, ವಾಹನ ಈ ಇಷ್ಟು ಅಯನ ಅಂದರೆ ಮನೆ, ಶಯನ ಅಂದರೆ ನಿದ್ರೆ, ಭೋಗ ಅಂದರೆ ಸಂತೋಷ, ತಾಯಿ ಅಂದರೆ ತಾಯಿ ಆರೋಗ್ಯ ಮತ್ತು ವಾಹನ. ಇಷ್ಟೂ ಸೌಕರ್ಯಗಳು ಮೀನರಾಶಿಗೆ ಉಂಟು. ಶನಿ ಇದ್ದಾಗಲೇ, ಯಾವಾಗಲೂ ಶನಿ ಬಂದಾಗಲೇ ಮನೆ ಕಟ್ಟಿಸಿಕೊಡ್ತಾನೆ, ವಾಹನ ತಕ್ಕೊಡ್ತಾನೆ. ಪುಣ್ಯಕ್ಕೆ ಪಾಪಕ್ಕೆ ಸಾಲ ಮಾಡಿಸ್ತಾನೆ. ಇದೇ ಅವರ ಕೆಲಸ. ಇದೆಲ್ಲವೂ ನಡೆದಿದೆ, ಅನುಭವಿಸಿದ್ದೀರಿ. ಆದರೂ ಗುರುಗಳ ರಾಶಿ ಇದನ್ನು ನಿಭಾಯಿಸುವಂಥ ಶಕ್ತಿಗಳು ನಿಮಗೆ ಬಹಳವಾಗಿ ಉಂಟು. ನಿಮ್ಮ ಜೀವನ ಸುಂದರವಾಗಿಯೇ ಇದೆ, ಹೆಚ್ಚಿನ ಟೆನ್ಷನ್ ಪಡೋಂಗಿಲ್ಲ. ನೀವು ಮುಖ್ಯವಾಗಿ ನಿಮಗೆ 1 ಮತ್ತು 5 ಎರಡೂ ಸಂಖ್ಯೆಗಳು ಭಾಳ ಸುಂದರ. ಹಳದಿ ಮತ್ತು ಕೆಂಪು ಇವೆರಡೂ ಸೂಕ್ತವಾದ ಬಣ್ಣಗಳು. ಹೀಗೆ 12 ರಾಶಿಗಳ ಫಲಾನುಫಲ ಈ ಯುಗಾದಿ ಹಬ್ಬ ವಿಶ್ವವಸುನಾಮ ಸಂವತ್ಸರ ನಿಮಗೆಲ್ಲ ಶುಭವನ್ನೇ ತರಲಿ. ಸುಖವಾಗಲಿ, ದುಃಖವಾಗಿರಲಿ, ಸಕ ನೀನಾಗಿರೋ ಪಾಂಡುರಂಗ. ಫೈನಲ್ಲ ಒಂದೇ ಮಾತು ಹೇಳೋದಾದರೆ, ದೇವರಲ್ಲೇ ವಿಶೇಷ ಪ್ರಾರ್ಥನೆ ಮಾಡಿ. ಬರ್ತದೆ ಇವೆಲ್ಲ ಅನುಭವ, ಕೆಲವು ಇಲ್ಲ ಇದೆ ಅನ್ನೋದು, ಅವೆಲ್ಲವನ್ನು ಕೂಡಿಸಿಕೊಂಡು ಚೆನ್ನಾಗಿ ಹೋಗುತ್ತೆ. ಸರಿ ಗುರುಜಿ, ವಿಶ್ವವಸುನಾಮ ಸಂವತ್ಸರದ ಸಂಪೂರ್ಣ ಮಾಹಿತಿ ತಿಳಿಸ್ಕೊಟ್ರಿ. ಈ ಯುಗಾದಿ ಹಬ್ಬದ ವಿಶೇಷತೆ, ಆಚರಣೆ ಬಗ್ಗೆ ಎಲ್ಲ ತಿಳಿಸ್ಕೊಟ್ರಿ. ಹಾಗೆ ಮುಖ್ಯವಾಗಿ ಈ ವರ್ಷದ 12 ರಾಶಿಗಳ ಫಲಾನುಫಲ ಹೇಗಿದೆ ಅಂತ ಕೂಡ ತಿಳಿಸ್ಕೊಟ್ರಿ. ಧನ್ಯವಾದ ಗುರುಜಿ. ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಇದಾಗಿತ್ತು ಯುಗಾದಿ ಭವಿಷ್ಯ ವಿಶೇಷ ಕಾರ್ಯಕ್ರಮ. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್. ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.